ಆ ದ್ವಾರಕಾಧೀಶ ಸರಣಿಯ 7ನೆಯ ಸಂಚಿಕೆ ಇವತ್ತು. ಸೊ 7ನೇ ಸಂಚಿಕೆ ಈ ಒಂದು ಭಾಗದ ಕೊನೆಯ ಸಂಚಿಕೆ ಆಗಿರ್ತದೆ. ಸೊ ಈ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಬನ್ನಿ. ಮೊದಲು ಗುರು ಪರಂಪರೆಗೆ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತಿಸ್ತೀವಿ. ಆ ಈ ಕೃಷ್ಣ ಕಥಾಮೃತ ಸರಣಿ ಇಲ್ಲಿಯವರೆಗೆ ಇದು 6ನೆಯ ಭಾಗ, ದ್ವಾರಕಾಧೀಶ. ಈ ಒಂದು ಭಾಗದಲ್ಲಿ ನಾವು ಶ್ರೀಕೃಷ್ಣನ ದ್ವಾರಕೆಯ ರಕ್ಷಣೆಯ ಲೀಲೆಗಳನ್ನ ನೋಡ್ತಾ ಬಂದಿದ್ದೀವಿ. ಬಾಣಾಸುರ ಪ್ರಸಂಗ, ಮೃಗ ಉದ್ಧಾರ, ನಂತರ ಬಲರಾಮನ ವೃಂದಾವನ ಯಾತ್ರೆ, ಪೌಂಡ್ರಕ ಕಾಶಿರಾಜನ ವಧೆ. ಅದಾದ ಮೇಲೆ ನಿನ್ನೆಯ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ ಹೇಗೆ ಬಲರಾಮ ಗರ್ವಿಷ್ಠರಾದಂತಹ ದುರಹಂಕಾರಿಗಳಾದಂತಹ ಆ ಕೌರವರನ್ನ ಶಿಕ್ಷಿಸ್ಲಿಕ್ಕೆ ಮುಂದೆ ಹೋಗ್ತಾನೆ. ಸಾಂಬ ದುರ್ಯೋಧನ ಮಗಳಾದಂತಹ ಲಕ್ಷ್ಮಣಾಳನ್ನ ತನ್ನ ಶೌರ್ಯ ಪ್ರದರ್ಶನದಿಂದ ಅಪಹರಿಸಿ ಆತ ಏಕಾಂಗಿಯಾಗಿ 6 ಮಹಾಯೋಧರೊಡನೆ ಹೋರಾಡ್ತಾ ಇದ್ದ. ಆದ್ರೆ ಅವರು ಅನ್ಯಾಯ ಅಧರ್ಮದ ರೀತಿಯಿಂದ ಅವನನ್ನ ಸೆರೆ ಹಿಡಿದ್ರು. ಆ ನಂತರ ಯುದ್ಧಕ್ಕೆಂದು ಎಲ್ಲಾ ಸನ್ನದ್ಧರಾಗಿದ್ದರು ವೃಷ್ಣಿವಂಶಿಗಳು, ಯದುವಂಶೀಯರು. ಆದರೆ ಬಲರಾಮ ಶಾಂತಿಯಿಂದ ಈ ಸಮಸ್ಯೆಯನ್ನ ಪರಿಹರಿಸೋಣ, ಸಂಧಾನ ಮಾಡೋಣ ಅಂತ ಹೇಳಿ ಆತ ಆ ಹಸ್ತಿನಾಪುರಕ್ಕೆ ಬರ್ತಾನೆ. ಆಗ ಆ ಗರ್ವಿಷ್ಠರಾದಂತಹ ಆ ಕೌರವರ ಉದ್ಧಟತನದ ಮಾತುಗಳು, ಹೇಗೆ ಅವರು ವೃಷ್ಣಿಗಳನ್ನ ಯದುಗಳನ್ನ ಚಪ್ಪಲಿಗೆ ಹೋಲಿಸ್ತಾರೆ, ಯಾವುದೇ ಒಂದು ರಾಜ ಸಮ್ಮಾನಕ್ಕೆ ಅವರು ಅರ್ಹರಲ್ಲ, ಹೀಗೆ ಅವರು ಅಪರಾಧವನ್ನೆಸಗಿ ಅಲ್ಲಿಂದ ಹೋಗ್ತಾರೆ. ಅದಾದ ಮೇಲೆ ಆ ಬಲರಾಮ ಆ ಗರ್ವಿಷ್ಠರಾದಂತಹ ಅವರನ್ನ ಶಿಕ್ಷಿಸ್ಲಿಕ್ಕೆ ಆ ಪೂರ್ತಿ ಹಸ್ತಿನಾಪುರವನ್ನೇ ಗಂಗಾ ನದಿಯಲ್ಲಿ ಮುಳುಗಿಸ್ಲಿಕ್ಕೆ ಅಂತ ಹೇಳಿ ಅದನ್ನ ತನ್ನ ನೇಗಿಲಿನಿಂದ ಎತ್ತಲಿಕ್ಕೆ ಬಂದಾಗ ಅಲ್ಲಿ ಭೂಕಂಪವೇ ಉಂಟಾಯಿತು. ಆತನ ಶೌರ್ಯ ಪರಾಕ್ರಮವನ್ನ ಕಂಡು ಆ ಕುರುವಂಶೀಯರೆಲ್ಲರೂ ಕೂಡ ಅಲ್ಲಿಯೇ ಆತನ ಬಳಿ ಕೈ ಜೋಡಿಸ್ಕೊಂಡು ಸಾಂಬ ಮತ್ತೆ ಲಕ್ಷ್ಮಣೀಯರನ್ನ ಮುಂದಿಟ್ಕೊಂಡು ಶರಣಾಗ್ತಾರೆ. ದುರ್ಯೋಧನ ಬಲರಾಮ ಶರಣಾಗತ ರಕ್ಷಕ, ಹಾಗಾಗಿ ಅವರನ್ನ ಕ್ಷಮಿಸ್ತಾನೆ. ಬೃಹತ್ತಾದಂತಹ ವರದಕ್ಷಿಣೆಯನ್ನ ದುರ್ಯೋಧನ ತನ್ನ ಮಗಳಾದಂತಹ ಲಕ್ಷ್ಮಣಿಗೆ, ನಂತರ ಅಳಿಯನಾದ ಸಾಂಬನಿಗೆ ನೀಡ್ತಾನೆ. ಶ್ರೀಕೃಷ್ಣ ತನ್ನ ಮಗ ಸಾಂಬ ಮತ್ತು ಸೊಸೆ ಲಕ್ಷ್ಮಣ, ಆನಂತರ ಇನ್ನಿತರ ಯದುಗಳ ಜೊತೆ ವಾಪಸ್ ತಾನು ದ್ವಾರಕೆಗೆ ಮರಳುತ್ತಾನೆ. ಈ ಒಂದು ಭಾಗದಲ್ಲಿ ನಾವು ಹೇಗೆ ಒಬ್ಬ ವ್ಯಕ್ತಿ ದುರಹಂಕಾರಕ್ಕೆ ತುತ್ತಾಗಿ ಭಗವಂತನ ಕೃಪೆಯಿಂದ ಆತ ವಂಚಿತನಾಗ್ತಾನೆ ಅನ್ನೋದನ್ನ ಕಂಡಿದ್ವಿ. 4 ಮುಖ್ಯ ಕಾರಣಗಳು ವ್ಯಕ್ತಿಯಲ್ಲಿ ದುರಹಂಕಾರ ಹುಟ್ಟೋದಕ್ಕೆ ಸಾಮಾನ್ಯವಾಗಿ ಯಾವುವು ನೆನಪು ಮಾಡ್ಕೊಳ್ಳಿ. 4 ಯಾವ ಕಾರಣಗಳನ್ನ ನೋಡಿದ್ವಿ ನಾವು? ಭಾಗವತದ ಶ್ಲೋಕವನ್ನ ನೋಡಿದ್ವಿ. ಅಲ್ಲಿ ಯಾರಿ ನೆನಪಿದೆ? ಜನ್ಮ, ಐಶ್ವರ್ಯ, ರೂಪ, ಜ್ಞಾನ. ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ ಅಥವಾ ಜ್ಞಾನ ಮತ್ತೆ ಸೌಂದರ್ಯ. ಹೌದು. ಸೊ ಹೀಗೆ ಈ 4 ಅಥವಾ ಏನ್ ಹೇಳ್ತಾರೆ ಮಹತ್ತಾದಂತಹ ವ್ಯಕ್ತಿಯ
ವೈಭವದಿಂದಾಗಿ ಈ ವೈಭವಗಳಿವೆ ಅಲ್ವಾ. ವ್ಯಕ್ತಿ ಒಂದು ಉತ್ತಮ ಜನ್ಮದಲ್ಲಿ ಸಂಸ್ಕಾರದಲ್ಲಿ ಜನ್ಮಿಸಿರ್ತಾನೆ, ಅಥವಾ ವ್ಯಕ್ತಿಯಲ್ಲಿ ಅತ್ಯಂತ ಶ್ರೀಮಂತಿಕೆ ಇರುತ್ತೆ, ಧನ ಸಂಪತ್ತು ಇರುತ್ತೆ, ಅಥವಾ ವ್ಯಕ್ತಿ ಅತ್ಯಂತ ಮೇಧಾವಿ ಪಾಂಡಿತ್ಯವನ್ನ ಅಥವಾ ಜ್ಞಾನಿಯಾಗಿರ್ತಾನೆ, ಅಥವಾ ಅತ್ಯಂತ ದೈಹಿಕ ಸೌಂದರ್ಯವನ್ನ ಪಡೆದಿರ್ತಾನೆ, ಅತ್ಯಂತ ಆಕರ್ಷಕ. ಈ ಕಾರಣಗಳಿಂದಾಗಿ ವ್ಯಕ್ತಿ ತನ್ನನ್ನು ತಾನು ಶ್ರೇಷ್ಠ ಅಂತ ಭಾವಿಸ್ತಾನೆ, ಬೇರೆಯವರನ್ನ ಹೀನರು ತುಚ್ಛರು ಅಂತ ಕಾಣ್ತಾನೆ, ಕೆಳದೃಷ್ಟಿಯಿಂದ ನೋಡ್ತಾನೆ, ಅವರನ್ನ ಅಗೌರವದಿಂದ ಅಪರಾಧದಿಂದ ಅವರನ್ನ ಅಪಮಾನ ಮಾಡ್ತಾನೆ. ಹೀಗೆ ಈ ರೀತಿಯಾದಂತಹ ದೃಷ್ಟಿ ಇದು ಭಗವಂತನಲ್ಲಿ ಶರಣಾಗತಿಯನ್ನ ಪಡೆಯಲಿಕ್ಕೆ ನಮ್ಮನ್ನ ತಡೆ ಹಿಡಿಯುತ್ತೆ. ಈ ರೀತಿಯ ಭಾವವುಳ್ಳವರು ಎಂದು ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಲಾರದು ಅನ್ನೋದನ್ನ ಬಲರಾಮ ಈ ಲೀಲೆಯಲ್ಲಿ ತೋರಿಸಿದ್ದಾನೆ. ಹಿಂದೆ ಆತ ಅನೇಕ ಲೀಲೆಗಳಲ್ಲಿ ಹೇಗೆ ವ್ಯಕ್ತಿ ಯಾವಾಗ ದುಷ್ಟ ಭಾವ ಗರ್ವ ಭಾವವನ್ನ ಧರಿಸ್ತಾನೋ ಪಡೀತಾನೋ ಆತ ಅಲ್ಲಿ ಕ್ರೋಧಿತನಾಗಿದ್ದ. ನೋಡಿ, ಆ ರುಕ್ಮಿ ದುಷ್ಟನಾಗಿ ಅನ್ಯಾಯದಿಂದ ಆ ಬಲರಾಮನನ್ನೇ ಹೀಯಾಳಿಸ್ಲಿಕ್ಕೆ ಮುಂದಾದ. ಆ ನದಿ ಯಮುನೆ ಆ ಬಲರಾಮನ ಆಜ್ಞೆಯನ್ನ ಉಲ್ಲಂಘಿಸಿದಳು. ಬಲರಾಮನನ್ನ ಸಾಮಾನ್ಯನಂತೆ ಕಾಣ. ಅದೇ ರೀತಿಯಾಗಿ ಇಲ್ಲಿ ಕುರುವಂಶೀಯರು ಕೂಡ, ಇವರು ಕೂಡ ಬಲರಾಮನ ಮಾತುಗಳನ್ನ ಗೌರವಿಸದೆ ಅವರು ಕೃಷ್ಣಿಯರ ಮೂಲಕ ಎಲ್ಲರನ್ನು ಕೂಡ ಕೃಷ್ಣ ಬಲರಾಮನನ್ನು ಕೂಡ ಅವರು ಅಪಮಾನ ಮಾಡಿದರು. ಹಾಗಾಗಿ ಅಲ್ಲಿ ಬಲರಾಮ ಕ್ರೋಧಿತನಾದ. ಆತನ ಕ್ರೋಧ ಅದು ಲೋಕ ಶಿಕ್ಷಾರ್ಥವಾಗಿದೆ ಅನ್ನೋದನ್ನ ಅಲ್ಲಿ ಮುಖ್ಯವಾಗಿ ಹೇಳಲಾಗುತ್ತೆ. ಇದಾದ ಮೇಲೆ ನಡೆದಂತಹ ಇನ್ನೊಂದು ಮಹಾಪ್ರಸಂಗ, ಬಹಳ ಅದ್ಭುತವಾದ ಪ್ರಸಂಗ. ಅದುವೇ ನಾರದರು ದ್ವಾರಕೆಯ ಶ್ರೀಕೃಷ್ಣನ ಅರಮನೆಗಳಿಗೆ ಭೇಟಿ ನೀಡಿದರು. ಬಹಳ ಒಂದು ರೀತಿ ಅಚ್ಚರಿ ಮೂಡುವಂತಹ ಪುಸ್ತಕ. ನಾನು ಬಹಳ ಸಣ್ಣವನಿದ್ದಾಗ ಒಂದು ಪುಸ್ತಕದಲ್ಲಿ ಆ ಕೃಷ್ಣನ ವರ್ಣನೆಯನ್ನ ಓದ್ತಾ ಇದ್ದೆ. ಅದು ಬೇರೊಂದು ಪುಸ್ತಕ ಆಗಿತ್ತು, ಬಟ್ ಜನ ಹೇಗೆ ಕೃಷ್ಣನ ಈ ಲೀಲೆಯನ್ನ ಕಾಣ್ತಾರೆ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಅವರು ಡೀಟೇಲ್ ಬರೀತಾ ಇದ್ರು ಆ ಪುಸ್ತಕದಲ್ಲಿ, ಹೇಗೆ ಕೃಷ್ಣ 16,108 ಪತ್ನಿಯರೊಡನೆ ವಿವಾಹ ಮಾಡ್ಕೊಂಡಿದ್ದಾನೆ, ಸ್ತ್ರೀಯರೊಡನೆ. ಹಾಗಾಗಿ ಅವನು ಪ್ರತಿಯೊಬ್ಬ ಪತ್ನಿಯ ಜೊತೆ ಆತ ಎಷ್ಟು ಸಮಯ ಇರಬೇಕಾಗಬಹುದು, ಒಬ್ಬ ಪತ್ನಿಯ ನಂತರ ಮತ್ತೆ ಆತ ಅದೇ ಪತ್ನಿಯ ಬಳಿ ಬರಬೇಕಾದ್ರೆ ಎಷ್ಟು ಸಮಯ ಕಳೆದು ಹೋಗುತ್ತೆ, ಇದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ರು. ಆಗ ನಾನು ಅದನ್ನ ಕೇಳಿದಾಗ ಒಂದ್ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಇಷ್ಟೊಂದು ಸಮಯದವರೆಗೆ ಒಬ್ಬಳನ್ನ ಒಂದು ರೀತಿ ವಿರಹದಲ್ಲೇ ಇಡೋದಾದ್ರೆ ಆಕೆ ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ. ಬಟ್ ಎಲ್ಲಿವರೆಗೆ ಶ್ರೀಮದ್ ಭಾಗವತವನ್ನು ನಾವು ಸರಿಯಾಗಿ ತಿಳಿಯೋದಿಲ್ವೋ, ಅದರ ಮೂಲಕ ಕೃಷ್ಣನ ಚರಿತ್ರೆಯನ್ನ ತಿಳಿಯೋದಿಲ್ವೋ, ಆ ರೀತಿಯಾದಂತಹ ಭೌತಿಕ ಪರಿಗಣನೆಯನ್ನ ಮಾಡ್ತೀವಿ. ಕೃಷ್ಣನ ಬಳಿ 16,000 ಪತ್ನಿಯರಿದ್ದಾರೆ ಅಂದ್ರೆ ಆತ ಒಬ್ಬಳ ಬಳಿ ಎಷ್ಟು ತಿಂಗಳು ಅಥವಾ ವರ್ಷಗಳಾದ್ಮೇಲೆ ಬರ್ತಾ ಇರಬಹುದು. ಪಾಪ ಪ್ರತಿಯೊಬ್ಬ ಪತ್ನಿ ಕೂಡ ಎಷ್ಟು ದುಃಖದಲ್ಲಿರಬೇಡ. ಈ ಜಗತ್ನಲ್ಲಿ ಒಬ್ಬ ವ್ಯಕ್ತಿ ಒಬ್ಬಳನ್ನೇ ಸರಿಯಾಗಿ ಆತ ಸಂತುಷ್ಟಿಗೊಳಿಸ್ಬೇಕು. ಅಫ್ಕೋರ್ಸ್ ಭೌತಿಕ ಸಂಬಂಧಗಳಲ್ಲಿ ಯಾವುದೇ ಸಂಬಂಧಗಳಿಗೂ ಸಾಧ್ಯ. ಆದರೆ ವಿಶೇಷವಾಗಿ ವಿವಾಹದ ಸಂಬಂಧದಲ್ಲಿ ಒಬ್ಬ ಪತ್ನಿಯೊಡನೆ ಕೆಲವೊಮ್ಮೆ ಜನರು ಈ ಜಗತ್ನಲ್ಲಿ 2, 3, 4 ಈ ರೀತಿಯಾದಂತಹ ವಿವಾಹಗಳನ್ನು ಮಾಡ್ಕೊಳ್ತಾರೆ. ಅವರ ಜೀವನ ಅತ್ಯಂತ ದುಃಖಮಯವಾಗ್ತದೆ ಅಲ್ವಾ. ಸೊ ಹಾಗಿದ್ದಲ್ಲಿ ಕೃಷ್ಣ 16,108 ಪತ್ನಿಯರೊಡನೆ ತನ್ನ ಗೃಹಸ್ಥ್ಯ ಜೀವನವನ್ನ ನಡೆಸ್ತಾ ಇದ್ದ. ಆ ನರಕಾಸುರನ ಪ್ರಸಂಗದಲ್ಲಿ ಕೃಷ್ಣ 16,100 ಸ್ತ್ರೀಯರನ್ನ ಪತ್ನಿಯರನ್ನಾಗಿ ಸ್ವೀಕರಿಸಿದ. ಈ ಮಾತು ನಾರದರಿಗೆ ತಿಳಿಯಿತು. ಅವರಿಗೆ ಗೊತ್ತಿತ್ತು ಶ್ರೀಕೃಷ್ಣನ ಅದ್ಭುತ ಮಹಿಮೆ, ಆದರೂ ಕೂಡ ಅವರಿಗೆ ಆಶ್ಚರ್ಯ. ಒಂದೇ ಶರೀರದಲ್ಲಿದ್ದುಕೊಂಡು ಹೇಗೆ ಕೃಷ್ಣ ಏಕಕಾಲದಲ್ಲಿ 16,108 ಸ್ತ್ರೀಯರೊಡನೆ ಗೃಹಸ್ಥ ಜೀವನವನ್ನ ನಡೆಸ್ತಾ ಇದ್ದಾನೆ, ಇದನ್ನ ಕಾಣಲಿಕ್ಕೆ ಅಂತ ಹೇಳಿ ನಾರದರಲ್ಲಿ ಬರ್ತಾ ಇದ್ದಾರೆ. ನಾರದರು ಮಹಾನ್ ಭಕ್ತಿ. ಭಗವಂತನ ಲೀಲೆಗಳಲ್ಲಿ
ಅವ್ರದ್ದು ವಿಶೇಷವಾದ ಪಾತ್ರ. ನೀವು ಬೃಂದಾವನದ ಲೀಲೆಗಳಿಂದ ಕಾಣ್ತಾ ಬರ್ತಾ ಇದ್ದೀರಾ, ಕೃಷ್ಣನ ಲೀಲೆಗಳಲ್ಲಿ ಹೇಗೆ ನಾರದರು ಆ ಆ ಲೀಲೆಯ ಸೊಬಗನ್ನ ಹೆಚ್ಚಿಸ್ತಾರೆ, ಆ ಲೀಲೆಯ ಮಾಧುರ್ಯವನ್ನ ಹೆಚ್ಚಿಸ್ತಾರೆ, ರೋಮಾಂಚಕತೆಯನ್ನ ಹೆಚ್ಚಿಸ್ತಾರೆ ಅಲ್ವೇ? ಸೊ ಹಾಗಾಗಿ ಅವರು ಲೀಲಾಶಕ್ತಿಯ ಪ್ರಭಾವದಲ್ಲಿ ಕಾರ್ಯ ಮಾಡ್ತಾರೆ. ಭಗವಂತನ ಇಚ್ಛೆಯೇ ಅದು, ಭಗವಂತನ ಇಚ್ಛೆ, ಅದನ್ನ ತಿಳಿದು ಲೀಲಾಶಕ್ತಿ ಆ ಬೇರೆ ಮಹಾನ್ ಭಕ್ತರಿಗೆ ಪ್ರೇರಣೆಯನ್ನು ನೀಡುತ್ತೆ. ಸೊ ಹೀಗೆ ಇಲ್ಲಿ ನಾರದರು ದ್ವಾರಕೆಗೆ ಬರ್ತಾ ಇದ್ದಾರೆ. ಹೇಗೆ ಈ ಪರಮ ಪುರುಷೋತ್ತಮನಾದಂತಹ ಶ್ರೀಕೃಷ್ಣ ಒಂದೇ ಸಮಯದಲ್ಲಿ ಒಂದೇ ಶರೀರದಲ್ಲಿ ಆತ 16,108 ಸ್ತ್ರೀಯರೊಡನೆ ಗೃಹಸ್ಥ ಜೀವನವನ್ನು ನಡೆಸ್ತಾನೆ. ಭಾಗವತದಲ್ಲಿ ಕೆಲವು ಪ್ರಸಂಗಗಳಿವೆ. ಉದಾಹರಣೆಗೆ ಒಬ್ಬ ಅದನ್ನ ಹೆಸರೇನು, ಮಾಂಧಾತನ ಮಗ, ಮಾಂಧಾತನ ಅಳಿಯ ಸೌಭಾರಿ ಋಷಿ ಅಂತ. ಸೌಭಾರಿ ಋಷಿ ಈತ ಸರಿಸುಮಾರು 50 ಸ್ತ್ರೀಯರೊಡನೆ ಆತ ವಿವಾಹ ಮಾಡಿಕೊಂಡಿದ್ದ. ಅವನಿಗೆ ಅತ್ಯಂತ ಕಾಮದ ಇಚ್ಛೆ ಇತ್ತು, ಹಾಗಾಗಿ 50 ಸ್ತ್ರೀಯರೊಡನೆ ಆತ ವಿವಾಹ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲದೆ ಅನೇಕರಿದ್ದಾರೆ. ಉದಾಹರಣೆಗೆ ಕರ್ದಮ ಮುನಿ, ಆತನ ಹೆಂಡತಿ ದೇವಹೂತಿ, ಆಕೆಗೆ ಸಂತುಷ್ಟಿನ ನೀಡ್ಲಿಕ್ಕೆ ಅಂತ ಹೇಳಿ ಆತ 9 ರೂಪಗಳಲ್ಲಿ ವಿಸ್ತಾರವಾಗಿ ಅವಳೊಡನೆ ಅವಳಿಗೆ ಸಂತಾನವನ್ನು ಪ್ರದಾನ ಮಾಡ್ತಾರೆ. ಸೊ ಹೀಗೆ ಹೇಳುವ ಮಾತು ಏನಂದ್ರೆ, ಜೀವಿಗಳು ಒಂದು ಅದ್ಭುತ ಸಿದ್ಧಿಯ, ಯೋಗ ಸಿದ್ಧಿಯ ಕಾರಣದಿಂದಾಗಿ ಅನೇಕರೊಡನೆ ಒಂದೇ ಸಮಯದಲ್ಲಿ ವಿಸ್ತಾರ ರೂಪಗಳಲ್ಲಿ ಅವರು ವ್ಯವಹರಿಸಬಹುದು. ಅದು ಹರೇ ಕೃಷ್ಣ ಪ್ರಭುಜಿ. ಸಿದ್ಧ. ಹೇಳಿ ಹರೇ ಕೃಷ್ಣ. ಚಿತ್ರಕೇತು 1 ಕೋಟಿ ಪತ್ನಿಯರನ್ನ ಮಾಡ್ಕೊಂಡಿರ್ತಾನೆ ಅಂತಾರಲ್ವಾ? ಚಿತ್ರಕೇತು ಮುಂದೆ ಬರ್ತಾ ಇದೆ. ಚಿತ್ರಕೇತು 1 ಕೋಟಿ ಮಾಡ್ಕೊಂಡಿದ್ರು ಕೂಡ ಆತ ಎಲ್ಲರೊಡನೆ ವಿಸ್ತಾರವಾಗಿ ಆತ ಒಂದೇ ಸಮಯದಲ್ಲಿ ವಿವಾಹವನ್ನ ಅಥವಾ ಗೃಹಸ್ಥ ಜೀವನವನ್ನು ನಡೆಸ್ತಾ ಇರಲಿಲ್ಲ. ಅಥವಾ ಈಗ ಆ ರೀತಿ ನೋಡಿದ್ರೆ ನಮ್ಮ ರಾಮನ ತಂದೆ ಆದಂತಹ ದಶರಥ, ಆತನಿಗೂ ಸರಿಸುಮಾರು 300ಕ್ಕೂ ಹೆಚ್ಚು. ಸೊ ಬಟ್ ನಾನು ಹೇಳ್ತಾ ಇರುವಂತಹ ಉದಾಹರಣೆಗಳು ಅಲ್ಲಿ ಆ ಒಬ್ಬ ಜೀವಿ ಪ್ರತಿ ಒಬ್ಬ ಸ್ತ್ರೀಯೊಡನೆ ವಿಸ್ತಾರವಾಗಿ ಅವರು ಗೃಹಸ್ಥ ಜೀವನವನ್ನು ನಡೆಸ್ತಾರೆ. ಆದರೆ ಇದು ಒಬ್ಬ ಜೀವಿಯ ಸೀಮಿತ ಯೋಗ ಶಕ್ತಿಯ ಕಾರಣ. ಇಲ್ಲಿ ಶ್ರೀ ಕೃಷ್ಣ ಈ ಅದ್ಭುತವನ್ನ ತೋರಿಸ್ತಾ ಇದ್ದಾನೆ. ಏನದು? ಸರಿಸುಮಾರು 16,108 ರೂಪಗಳು. ಇವುಗಳನ್ನ ಪ್ರಕಾಶ ರೂಪಗಳು ಅಂತ ಹೇಳಿ, ಅಂದ್ರೆ ಇವು ಕೃಷ್ಣ 16,108 ರೂಪಗಳಲ್ಲಿ ಕಾಣ್ತಾ ಇದ್ದಾನೆ. ಅವೆಲ್ಲ ರೂಪಗಳು ಆ ಒಬ್ಬ ವ್ಯಕ್ತಿಯೇ, ಬೇರೆ ಬೇರೆ ವ್ಯಕ್ತಿ ಅಂತ ಅಲ್ಲ. ಅದ್ಭುತ ಇಲ್ಲಿ ಅಂದ್ರೆ ಯೋಗಿಗಳು ತಮ್ಮ ಯೋಗ ಶಕ್ತಿಯಿಂದ ಅನೇಕ ರೂಪಗಳಲ್ಲಿ ವಿಸ್ತಾರವಾದರೂ ಕೂಡ ಪ್ರತಿಯೊಂದು ವಿಸ್ತಾರವೂ ಒಂದೇ ರೀತಿ ಕಾರ್ಯ ಮಾಡುತ್ತೆ ಸಾಮಾನ್ಯವಾಗಿ. ಅಂದ್ರೆ ಈ ರೂಪ ಕೈ ಎತ್ತಾ ಇದ್ರೆ ಆ ರೂಪನು ಕೈ ಎತ್ತಾ ಇದೆ, ಈ ರೀತಿಯ ಕಾರ್ಯ. ಬಟ್ ಇಲ್ಲಿ ಪ್ರಕಾಶ ರೂಪಗಳು, ಶ್ರೀಕೃಷ್ಣನ ರೂಪಗಳು, ಇವುಗಳು ಪ್ರತಿಯೊಂದು ರೂಪವು ಪ್ರತ್ಯೇಕವಾಗಿ ಅದು ಕಾರ್ಯವಹಿಸ್ತದೆ. ಆದ್ರೆ ಅವೆಲ್ಲ ರೂಪಗಳು ಒಂದೇ ರೂಪ. ಇದು ನಮ್ಮ ಬುದ್ಧಿಗೆ ನಾಟೋದಿಲ್ಲ, ಇದು ಆಧ್ಯಾತ್ಮಿಕ ಸ್ವರೂಪದ ರಹಸ್ಯ. ನಿಮಗೆ ನೆನಪಿರಬಹುದು, ಶ್ರೀಕೃಷ್ಣನ ಅದ್ಭುತ ರಾಸಲೀಲೆಯ ವರ್ಣನೆಯಲ್ಲೂ ಕೂಡ ಇದನ್ನ ನಾವು ಕೇಳಿದ್ವಿ. ಸೊ ಅಲ್ಲಿ ಕೃಷ್ಣ ಕೋಟ್ಯಾಂತರ ರೂಪಗಳಲ್ಲಿ ಪ್ರಕಾಶ ವಿಗ್ರಹ ರೂಪಗಳಾಗಿ ಆತ ವಿಸ್ತಾರ ಹೊಂದಿತ್ತು. ಇಲ್ಲಿ ದ್ವಾರಕೆಯಲ್ಲಿ ಸರಿಸುಮಾರು 16,108 ರೂಪಗಳಲ್ಲಿ ಆತ ಪ್ರಕಾಶ ವಿಗ್ರಹಗಳಲ್ಲಿ ಕಾಣಿಸುತ್ತೆ. ಸೊ ನಾರದರು ಈ ರೂಪಗಳ, ವಿಶೇಷವಾಗಿ ಈ ಒಂದು ಲೀಲೆಯ ಸ್ವಾರಸ್ಯವನ್ನ ತಿಳಿಲಿಕ್ಕೆ ಅಂತ ಹೇಳಿ ಅಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ನಾನು ಆಗ್ಲೇ ಹೇಳಿದಾಗೆ ಲೀಲಾಶಕ್ತಿಯ ಪ್ರೇರಣೆಯಿಂದ ಅವರು ಬರ್ತಾ ಇದ್ದಾರೆ.
ಸೊ ಅದನ್ನ ನಾವು ಗಮನಿಸ್ಬೇಕು. ಸೊ ಈಗ ಅವರು ಆ ಅಲ್ಲಿ ಬಂದಾಗ ಮೊದಲನೇದಾಗಿ ದ್ವಾರಕಾ ನಗರಿಯ ವರ್ಣನೆಯನ್ನ ನಾವು ಅಲ್ಲಿ ಕಾಣ್ತೀವಿ. ದ್ವಾರಕಾ ನಗರಿಯನ್ನ ಕುಶಾವರ್ತ ಅಂತಾನು ಕೂಡ ಹೇಳಿದ್ದಾರೆ. ಅದು ಆ ಒಂದು ಸಮುದ್ರದಲ್ಲಿರುವಂತಹ ದ್ವೀಪ, ಅದು ಮಹಾನ್ ನಗರಿ, ಮಹಾಜನಪದ. ಆ ಅತ್ಯಂತ ವೈಭವಯುತವಾದಂತಹ ದೊಡ್ಡ ದೊಡ್ಡ ಕಟ್ಟಡಗಳು, ಮಹಾನ್ ಉದ್ಯಾನಗಳು, ವಿಶಾಲವಾದಂತಹ ರಸ್ತೆಗಳು, ಕೊಳಗಳು, ಅನೇಕ ಜೀವರ ಏನ್ ಹೇಳ್ತಾರೆ ಪ್ರಾಣಿ ಪಶು ಪಕ್ಷಿಗಳು ಎಲ್ಲವೂ ಕೂಡ ಅತ್ಯಂತ ಕಂಗೊಳಿಸ್ತಾ ಇದ್ದಾವೆ. ಅಷ್ಟು ದೊಡ್ಡ ನಗರವಿದ್ದಿದ್ರೂ ಕೂಡ ಅದು ಅತ್ಯಂತ ಸುಂದರವಾಗಿದೆ, ವೈಭವಯುತವಾಗಿದೆ. ಅಲ್ಲಿ ಒಂದು ಪ್ರದೇಶ, ಅದು ಶ್ರೀಕೃಷ್ಣನ ಅಂತಃಪುರ. ಆ ಅಂತಃಪುರದಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಶ್ರೀಕೃಷ್ಣನ ಆ ದ್ವಾರಕಾ ನಗರಿಯಲ್ಲಿ ಸರಿಸುಮಾರು 9 ಲಕ್ಷ ಅರಮನೆಗಳಿದ್ವು ವರ್ಣನೆ ಬರುತ್ತೆ. ಇಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಅಂತಃಪುರದ ಕಡೆ ವರ್ಣನೆಯನ್ನು ಹೇಳಲಾಗಿದೆ. ಆ ಅಂತಃಪುರದಲ್ಲಿ 16,108, ಅದಕ್ಕಿಂತಲೂ ಹೆಚ್ಚು ಅಂತಾನೆ ಹೇಳ್ಬೋದು, ಅಷ್ಟು ವೈಭವಯುತವಾದಂತಹ ಅರಮನೆಗಳು ಕಂಗೊಳಿಸ್ತಾ ಇವೆ. ಆ ಅರಮನೆಗಳನ್ನ ನಾರದರು ದೂರದಿಂದ ಕಾಣ್ತಾ ಇದ್ದಾರೆ. ಹೇಗಿದ್ವು ಆ ಅರಮನೆಗಳು? ಅದರ ವರ್ಣನೆಯನ್ನ ಹೇಳಲಾಗ್ತದೆ. ಪ್ರತಿಯೊಂದು ಅರಮನೆಯ ಆ ಗೋಡೆಗಳೇನಿವೆ ಅವು ಎಷ್ಟು ಸುಂದರವಾಗಿದ್ವು. ಅಲ್ಲಿ ಇಂದ್ರನೀಲ ಮಣಿಗಳನ್ನ ಅಲ್ಲಿ ಮೂಡಿಸಲಾಗಿತ್ತು. ಆ ಎಷ್ಟು ಹವಳಗಳು, ಆ ಕಂಬದ ಮೇಲೆ ರಕ್ತ ಕಂಬಗಳು, ಅವುಗಳ ಆ ಮಣಿಗಳ ಆ ಕಾಂತಿಯಿಂದನೇ ಆ ಪೂರ್ತಿ ಅರಮನೆ ಕಂಗೊಳಿಸ್ತಾ ಇತ್ತು. ಸೊ ಹೀಗೆ ಅಲ್ಲಿ ಅತ್ಯಂತ ಮುತ್ತಿನ ಹಾರದ ಆ ಅನೇಕ ಹಾರಗಳು ತೂಗ್ತಾ ಇದ್ವು. ಸೊ ದ್ವಾರಕ್ಕೆ ಅತ್ಯಂತ ಸುಂದರವಾಗಿ ಕಾಣ್ತಾ ಇತ್ತು. ಅಲ್ಲಿಯ ಆ ಒಂದು ಮನೆಯ ಒಳಗಡೆ, ಅನೇಕ ಮನೆಗಳ ಒಳಗಡೆ ಅಗುರು ಎನ್ನುವಂತಹ ಸುಗಂಧದ ವಸ್ತುವನ್ನ ಆ ಉರಿಸ್ತಾ ಇದ್ರು. ಅದರಿಂದ ಆ ಸುಗಂಧಮಯವಾದಂತಹ ಆ ಹೊಗೆ, ಧೂಪ ಹೊರಗೆ ಬರ್ತಾ ಇತ್ತು ಅತ್ಯಂತ ಸುಗಂಧ ರೂಪದಲ್ಲಿ. ಹರೇ ಕೃಷ್ಣ, ಏನ್ ಪ್ರಶ್ನೆ ಉಂಟು? ಹರೇ ಕೃಷ್ಣ ಪ್ರಭು, ಅದು ವಾಯ್ಸ್ ಸ್ವಲ್ಪ ಲೋ ಕೇಳಿಸ್ತಿದೆ ಪ್ರಭು ನಿಮ್ದು. ವಾಯ್ಸ್ ಅಷ್ಟೇ ಪ್ರಭು, ಬಹಳ ಲೋ ಇದೆ ಪ್ರಭು. ಹರೇ ಕೃಷ್ಣ, ಈಗ ಹೇಗೆ ಕೇಳ್ತಾ ಇದೆ? ಹರೇ ಕೃಷ್ಣ, ಈಗ ಸ್ಪಷ್ಟ ಇದೆಯಾ? ಓಕೆ. ಸೊ ನಾರದ ಮುನಿಗಳು ಈಗ ದ್ವಾರಕೆಯ ಅಂತಃಪುರದ ಪ್ರವೇಶದ ಕಡೆ ಬರ್ತಾ ಇದ್ದಾರೆ. ಅಲ್ಲಿ ಸರಿಸುಮಾರು 16,000ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಅರಮನೆಗಳಿವೆ. ಪ್ರತಿಯೊಂದು ಅರಮನೆಯ ಸೌಂದರ್ಯವನ್ನು ವರ್ಣಿಸಲಾಗ್ತದೆ. ಹೇಗೆ ಆ ಅರಮನೆಯ ಕಂಬಗಳು ರತ್ನ ಕಂಬಗಳಾಗಿತ್ತು, ವೈಡೂರ್ಯ ಮಣಿಗಳು, ಆನಂತರ ಮುತ್ತಿನ ಹಾರಗಳು ತೂಗ್ತಾ ಇದ್ವು. ಆ ರತ್ನದ ಅಥವಾ ರೇಷ್ಮೆ ವಸ್ತ್ರಗಳು ಅಲ್ಲಿ ಒಂದು ರೀತಿ ವಸ್ತ್ರಗಳ ಹಾಗೆ ಅಲ್ಲಿ ಮೂಡಲಾಗಿತ್ತು, ಕರ್ಟನ್ಸ್ ತರ. ಅಷ್ಟೇ ಅಲ್ಲದೆ ಇಂದ್ರನೀಲ ಮಣಿಗಳು, ಸ್ಫಟಿಕಗಳು, ಈ ರೀತಿಯಾದಂತಹ ಅದ್ಭುತ ಅದ್ಭುತ ಹವಳಗಳನ್ನ ಗೋಡೆಯ ಮೇಲೆ ಅಂಟಿಸಲಾಗಿತ್ತು. ಯೋಚನೆ ಮಾಡಿ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ಏನ್ ಹೇಳ್ತಾರೆ ಫರ್ನಿಚರ್ ಅಥವಾ ಏನು ಮರದ ವಸ್ತುಗಳಿದ್ವು, ಅವುಗಳನ್ನ ಏನ್ ಹೇಳ್ತಾರೆ ಆನೆಯ ದಂತದಿಂದ ಮಾಡಲಾಗಿತ್ತು. ಅಲ್ಲಿ ಚಿನ್ನದ ಇನ್ಲೇಸ್ ವರ್ಕ್ ಅಂತ ಆಗಿರ್ಬೋದು, ಅಥವಾ ಅನೇಕ ವಸ್ತುಗಳು, ಅಲ್ಲಿದ್ದಂತಹ ಏನು ಕಪ್ ಅಥವಾ ಪಾತ್ರೆಗಳು ಎಲ್ಲ ಏನಿದ್ವು ಅವು ಚಿನ್ನ, ಬೆಳ್ಳಿ, ಅತ್ಯಂತ ಅಮೂಲ್ಯವಾದಂತಹ ವಸ್ತುಗಳಿಂದ ಮಾಡಲಾಗಿತ್ತು. ಪ್ರತಿಯೊಂದು ಅರಮನೆಯ ಒಳಗಡೆ ಅಲ್ಲಿ ವಿಶಾಲವಾದಂತಹ ಉದ್ಯಾನವಿತ್ತು, ಕೊಳವಿತ್ತು, ಹಂಸ ಪಕ್ಷಿಗಳು ಅಲ್ಲಿ ಇದ್ವು. ಅಷ್ಟೇ ಅಲ್ಲದೆ ಆ ಒಂದು ಅರಮನೆಯ ಪ್ರಾಸಾದ ಗೃಹ, ಅಲ್ಲಿ ಸುಗಂಧದ ಅಗುರು ಎನ್ನುವಂತಹ ಒಂದು ವಸ್ತುವನ್ನ ಉರಿಸ್ತಾ ಇದ್ದಾರೆ. ಅದರಿಂದ ಸುಗಂಧ ಪೂರಿತ ಧೂಪ ಹರಡ್ತಾ ಇದೆ. ಅದು ಆ ಅರಮನೆಯ ಕಿಟಕಿಗಳಿಂದ ಹೊರಗೆ ಬರ್ತಾ ಇದ್ರೆ ಅದು ಎಷ್ಟು ಗಾಢವಾಗಿದೆ ಅಂದ್ರೆ ಅದು ಒಂದು ರೀತಿ ಮೋಡದಂತೆ ಕಾಣ್ತಾ ಇದೆ. ಅಲ್ಲಿದ್ದಂತಹ ನವಿಲುಗಳು, ಇದು ಮೋಡ, ಈಗ ಇಲ್ಲಿ ಮಳೆ ಬರುತ್ತೆ ಅಂತ ಹೇಳಿ ಅವು ಕುಣಿತಾ ಇವೆ. ಸೊ ಹೀಗೆ ಆ ದ್ವಾರಕೆಯ ಸೌಂದರ್ಯವನ್ನ ಕಾಣ್ತಾ ಇದ್ದಾರೆ ನಾರದ ಮುನಿಗಳು. ಅವರು
ವಿಶೇಷವಾಗಿ ನಿರ್ದಿಷ್ಟವಾಗಿ ಅಲ್ಲಿ ಶ್ರೀಕೃಷ್ಣನ ಮುಖ್ಯ ಪತ್ನಿಯಾದಂತಹ ಆ ರುಕ್ಮಿಣಿಯ, ದಯವಿಟ್ಟು ಮ್ಯೂಟ್ ಮಾಡಿ ಹರೇ ಕೃಷ್ಣ. ಆ, ಶಶಿ ಪ್ರಭು, ನಾನು ನಿಮ್ಗೆ ಕೋ-ಹೋಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮ್ಯೂಟ್ ಮಾಡ್ತಾ ಇರಿ. ಹೋಗ್ಲೇಬೇಡಿ ನೀವು ಅಲ್ಲೇ. ಸೊ ಈ ರೀತಿಯಾಗಿ ಕೃಷ್ಣ ಈಗ ವಿಶೇಷವಾಗಿ ಆತ ಹೋಗ್ತಾ ಇದ್ದಾನೆ ರುಕ್ಮಿಣಿ ದೇವಿಯ ಅರಮನೆಯ ಕಡೆ. ಅಲ್ಲಿ ಹೋದಾಗ ಅಲ್ಲಿ ನೋಡ್ತಾನೆ ನಾರದ ಏನ್ ನಡೀತಾ ಇದೆ ಅಲ್ಲಿ ಅಂತ. ಶ್ರೀಕೃಷ್ಣ ಅಲ್ಲಿ ಕೂತ್ಕೊಂಡಿದ್ದಾನೆ. ಆ ರುಕ್ಮಿಣಿ ದೇವಿ ಅನೇಕ ಸಾವಿರಾರು ದಾಸಿಯರು, ರೂಪ, ಗುಣ, ಶೀಲ ಇವೆಲ್ಲವುಗಳಲ್ಲೂ ಅವಳಂತೆಯೇ ಅವರು ಕೂಡ ಸಂಪನ್ನರು. ಆದರೂ ಕೂಡ ಆಕೆ ತಾನೇ ಖುದ್ದಾಗಿ ಕೃಷ್ಣನಿಗೆ ಬೀಸಣಿಗೆ ಸೇವೆಯನ್ನ ಮಾಡ್ತಾ ಇದ್ದಾಳೆ, ಚಾಮರ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಕೃಷ್ಣ ಅಲ್ಲಿ ನಾರದ ಮುನಿಗಳ ಪ್ರವೇಶವನ್ನ ಗಮನಿಸ್ತಾನೆ. ತಕ್ಷಣವೇ ಆತ ಎದ್ದು ನಿಲ್ತಾನೆ, ಆ ನಾರದ ಮುನಿಗಳನ್ನ ಬರಮಾಡಿಕೊಳ್ತಾನೆ. ಅವರಿಗೆ ಆಸನ, ಪಾದ್ಯ, ಅರ್ಘ್ಯ, ಆಚಮನ ಈ ರೀತಿಯಾದಂತಹ ಉಪಚಾರಗಳನ್ನು ನೀಡ್ತಾನೆ. ಅವರ ಪಾದಗಳನ್ನ ತೊಳಿತಾನೆ. ಕೆಲವರು ನೋಡ್ತಾ ಇರ್ಬೋದು ಇಲ್ಲಿ ಕೃಷ್ಣ ಯಾಕೆ ನಾರದರ ಪಾದದ ಸಂವಹನ ಅಥವಾ ಅಭಿಷೇಕವನ್ನ ಯಾಕೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಕೃಷ್ಣ ಏನು ಪಾದೋದಕ ಏನಿದೆ ಅದನ್ನ ತನ್ನ ಶಿರಸ್ಸಿನ ಮೇಲೆ ಪ್ರೋಕ್ಷಣ ಮಾಡ್ಕೊಳ್ತಾನೆ. ಕೃಷ್ಣ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಸಾಮಾನ್ಯರಂತೆ ಯಾಕೆ ವರ್ತಿಸ್ತಾ ಇದ್ದಾನೆ? ಕೃಷ್ಣ ಸರ್ವೋತ್ತಮನಾಗಿದ್ದರೂ ಕೂಡ ಆತನು ವಿಶೇಷವಾಗಿ ಬ್ರಹ್ಮಣ್ಯ ದೇವ, ಬ್ರಾಹ್ಮಣರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾನೆ. ಜಗತ್ತಿಗೂ ಕೂಡ ಒಂದು ಪಾಠವನ್ನ, ಸಂದೇಶವನ್ನ ನೀಡ್ತಾ ಇದ್ದಾನೆ. ಆಧ್ಯಾತ್ಮಿಕ ಜೀವನಕ್ಕೆ ಮುಡಿಪನ್ನ ಇಟ್ಟಿರುವಂತಹ, ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವಂತಹ ಈ ಸಾಧು ಸಂತರನ್ನ ವಿಶೇಷವಾಗಿ ಗೌರವಿಸಬೇಕು. ವೈದಿಕ ಸಂಸ್ಕೃತಿಯಲ್ಲಿ ಈ ರೀತಿಯಾದಂತಹ ಸಾಧು ಸಂತರು, ಸನ್ಯಾಸಿಗಳು, ಬ್ರಾಹ್ಮಣರು ಇವರು ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಅವರಲ್ಲಿ ಆಧ್ಯಾತ್ಮಿಕ ಗುಣಗಳಿರ್ತವೆ. ಸೊ ಹಾಗಾಗಿ ಅವರಿಗೆ ಮೊದಲ ಗೌರವ. ತಾನು ರಾಜನಾಗಿದ್ರೂ ಕೂಡ ಆ ನಾರದರ ಪಾದ ಪೂಜೆಯನ್ನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಪಾದೋದಕವನ್ನ ತನ್ನ ಶಿರಸ್ಸಿನ ಮೇಲೆ ಪ್ರೋಕ್ಷಣ ಮಾಡ್ಕೊಳ್ತಾ ಇದ್ದಾನೆ. ನಾರದರ ಕುಶಲೋಪಚರಿಯನ್ನ ಕೇಳ್ತಾನೆ, ಹೇಗೆ ಕ್ಷೇಮವ ಎಲ್ಲ ವಿಚಾರಿಸ್ತಾನೆ. ಅದಾದ ಮೇಲೆ ಆತ ನಾರದರ ಮುಂದೆ ಕೈ ಜೋಡಿಸಿ ಆತ ಈ ಮಾತನ್ನ ಹೇಳ್ತಾನೆ, ಪ್ರಭೋ ಭಗವನ್ ಕಿಂ ಕರವಾಮತೆ ಪ್ರಿಯಂ. ನಾನು ನಿಮಗೆ ಅಂತ ಏನು ಮಾಡಲಿ ಹೇ ಪ್ರಭುವೇ ಅಂತ ನಾರದರಿಗೆ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನು? ಹರೇ ಕೃಷ್ಣ. ಶ್ರೀ ಕೃಷ್ಣ ನಾರದರಿಗೆ ಈ ಮಾತನ್ನ ಹೇಳ್ತಾ ಇದ್ದಾನೆ. ಸೊ ಹೀಗೆ ನಾರದರು ಆ ಕೃಷ್ಣನ ಮಾತುಗಳು, ಆತನ ಆಚಾರಗಳನ್ನ ಕಂಡು ಅವ್ರಿಗೆ ಅತ್ಯಂತ ಮುಜುಗರವಾಯಿತು. ಕೃಷ್ಣ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ? ನನ್ನನ್ನ ಆಸನದಲ್ಲಿ ಕೂರಿಸಿ ನನ್ನ ಸತ್ಕಾರವನ್ನು ಮಾಡಿ ನನ್ನ ಪಾದವನ್ನು ಪೂಜೆ ಮಾಡಿ ಆತ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಯಾಕೆ? ಅದು ಕೂಡ ನನ್ನ ಇಚ್ಛೆ ಏನು ಅಂತ ಬೇಡ್ತಾ ಇದ್ದಾನಲ್ಲ. ಆಗ ನಾರದ ಮುನಿಗಳು ಹೇಳ್ತಾರೆ, ಆಶ್ಚರ್ಯವಲ್ಲ ಹೇ ಭಗವಂತ, ನಿನ್ನ ಈ ಸ್ನೇಹ ಸ್ವಭಾವ ಇದು ಆಶ್ಚರ್ಯವಲ್ಲ. ನೀನು ಪ್ರತಿಯೊಂದು ಜೀವಿಗೂ ಕೂಡ ಸ್ನೇಹ ಭಾವದಲ್ಲಿ ವರ್ತಿಸ್ತೀಯ. ಖಲರನ್ನ ನೀನು ನಿಗ್ರಹಿಸ್ತೀಯ, ಶಿಷ್ಟರನ್ನ ನೀನು ಪಾಲಿಸ್ತೀಯ. ನೀನು ಈ ಜಗತ್ತಿನಲ್ಲಿ ಅವತರಿಸುವುದೇ ಅದು ಎಲ್ಲರ ಶ್ರೇಯಸ್ಸಿಗೋಸ್ಕರ. ನಿನ್ನ ವಿಶೇಷವಾಗಿ ನಿನ್ನ ಮಹಿಮೆಗಳನ್ನ ಈ ಜಗತ್ತು ಕೊಂಡಾಡಬೇಕು. ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಶ್ಲೋಕದ ಮೂಲಕ ಅವರು ನಾರದರು ಕೃಷ್ಣನಿಗೆ ತಮ್ಮ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಲ್ಲಿ ಹೇಳಲಾಗತ್ತೆ, ಹೇ ಭಗವಂತ, ನಿನ್ನ ಚರಣಗಳು ಯಾರೊಬ್ಬರು ಕಾಣ್ತಾರೋ ಅವರು ಮುಕ್ತಿಯನ್ನ ಪಡಿತಾರೆ. ದೃಷ್ಟಂ ತವಾಂಘ್ರಿಯುಗಳಂ ಜನತಾಪವರ್ಗಂ. ನಿನ್ನ ಆ ಪಾದಗಳು ಏನಿವೆ ಅವು ವ್ಯಕ್ತಿಯ
ಮುಕ್ತಿಯ ಕಾರಣವಾಗ್ತದೆ. ಅಷ್ಟೇ ಅಲ್ಲ, ಬ್ರಹ್ಮಾದಿಭಿರ್ ಹೃದಯ ವಿಚಿಂತ್ಯ ಅಗಾಧ ಬೋಧೈ. ಬ್ರಹ್ಮ, ಶಿವ, ಲಕ್ಷ್ಮಿ ಇವರೆಲ್ಲರೂ ಕೂಡ ನಿನ್ನ ಪಾದವನ್ನು ಸದಾ ಚಿಂತಿಸ್ತಾರೆ, ತಮ್ಮ ಹೃದಯದಲ್ಲಿ ಧ್ಯಾನಿಸ್ತಾರೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಮ್ಮೆಲ್ಲರಿಗೂ ಇದು ಅನ್ವಯ ಆಗುತ್ತೆ. ಏನದು? ಸಂಸಾರ ಕೂಪಪತಿತೋತ್ತರನಾವಲಂಬಂ. ಯಾರೊಬ್ಬರು ಈ ಪಾದಗಳ ಆಶ್ರಯವನ್ನ ಪಡಿತಾರೋ, ಆ ಪಾದಗಳಲ್ಲಿ ಅವಲಂಬಿತರಾಗ್ತಾರೋ, ಅವರು ಈ ಸಂಸಾರ ಎನ್ನುವಂತಹ ಅಂಧಕೂಪ, ಒಂದು ರೀತಿ ಕತ್ತಲೆಯ ಬಾವಿ, ಈ ಸಂಸಾರ, ಈ ಜಗತ್ತು ಆಳ ಗೊತ್ತಿಲ್ಲದಷ್ಟು ಅಂಧಕಾರ, ಅದಕ್ಕೆ ಕೊನೆಯೇ ಇಲ್ಲ. ಹೀಗೆ ಅತ್ಯಂತ ಅಜ್ಞಾನ, ಅಂಧಕಾರ, ದುಃಖದಲ್ಲಿ, ಸಂಸಾರದಲ್ಲಿ ತಪ್ತರಾಗಿರುವಂತಹ ಜೀವಿಗಳಿಗೆ ನಿನ್ನ ಚರಣಗಳ ಅವಲಂಬನೆ, ಯಾರು ನಿನ್ನ ಚರಣದಲ್ಲಿ ಆಶ್ರಯವ ಪಡಿತಾರೋ ಅವರು ಉದ್ಧಾರವಾಗ್ತಾರೆ. ಪತಿತ ಉತ್ತಾರಣ, ಅವರನ್ನ ಈ ಸಂಸಾರದಿಂದ ಮೇಲೆತ್ತುವಂತಹುದು ಅದು ನಿನ್ನ ಪಾದಗಳು. ಅಂತಹ ಪಾದಗಳ ಮಹಿಮೆಯನ್ನ, ಯಾರ ಪಾದಗಳ ಬಗ್ಗೆ ಹೇಳ್ತಾ ಇದ್ದಾರೆ ನಾರದರು? ಹರೇ ಕೃಷ್ಣ. ಯಾರ ಪಾದಗಳು? ಭಗವಂತನ ಪಾದ. ಭಗವಂತನ ಪಾದ, ಶ್ರೀಕೃಷ್ಣನ ಪಾದಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಹೊರ ರೂಪದಲ್ಲಿ ಶ್ರೀಕೃಷ್ಣ ನಾರದರ ಪಾದ ಪೂಜೆಯನ್ನ ಮಾಡಿದ್ದಾನೆ. ಆದರೆ ನಾರದರಿಗೆ ಗೊತ್ತು, ಭಗವಂತ ನಿನ್ನ ಪಾದದ ಮಹಿಮೆಯನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನ ಆ ಜೋಡಿ ಪಾದಗಳನ್ನ, ಚರಣಗಳನ್ನ ನಾನು ಸದಾ ಧ್ಯಾನಿಸ್ತೀನಿ. ಧ್ಯಾಯಂಶ್ಚರಾಮಿ, ಅದನ್ನ ಧ್ಯಾನಿಸ್ತಾ, ಚರಾಮಿ ಅನುಗ್ರಹಾಣ ಯಥಾ ಸ್ಮೃತಿ ಸ್ಯಾತ್. ನನಗೆ ನೀನು ಆ ಅನುಗ್ರಹವನ್ನು ನೀಡು ಹೇ ಭಗವಂತ, ನಿನ್ನ ಚರಣಗಳ ಸ್ಮರಣೆ ನನಗೆ ಸದಾ ಇರಲಿ ಅಂತ. ಅನೇಕ ಭಕ್ತರು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಭಗವಂತ, ನಿನ್ನ ಚರಣದ ಸ್ಮರಣೆ, ನಿನ್ನ ಪಾದ ಕಮಲಗಳ ಸ್ಮರಣೆ ನನ್ನಲ್ಲಿ ನನಗೆ ಸದಾ ದೊರಕುವಂತೆ ಮಾಡುವಂತ. ಭಗವಂತನ ಪಾದಗಳನ್ನು ಸ್ಮರಿಸೋದು ಅಂದ್ರೆ ಭಗವಂತನನ್ನ ವಿನಮ್ರ ರೂಪದಲ್ಲಿ ಧ್ಯಾನಸ್ಥ ಸೇವೆಯನ್ನ ಮಾಡುವುದು ಅಂತ ಅರ್ಥ. ಆತನ ಪಾದದಲ್ಲಿ ಸ್ಥಿತರಾಗಿರುವ ಭಕ್ತರನ್ನ ಸೇವೆ ಮಾಡುವುದು ಅಂತ ಅರ್ಥ. ಸೊ ಹೀಗೆ ನಾರದರು ಅಲ್ಲಿ ಒಬ್ಬ ಶುದ್ಧ ಭಕ್ತನ, ಪ್ರಾಮಾಣಿಕ ಭಕ್ತನ ಇಚ್ಛೆಯನ್ನು, ಹೀಗೆ ಹೇಳಿದಂತಹ ನಾರದರನ್ನ ಶ್ರೀಕೃಷ್ಣ ಮುಗುಳ್ನಗೆಯಿಂದ ಆತ ಅವರ ಮಾತನ್ನು ಸ್ವೀಕರಿಸ್ತಾನೆ. ನಾರದರು ಅಲ್ಲಿಂದ ಈಗ ಎದ್ದು ಮತ್ತೆ ಇನ್ನೊಂದು ಅರಮನೆಯ ಬಳಿ ಹೋಗ್ಲಿಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ರುಕ್ಮಿಣಿ ದೇವಿ ಅರಮನೆಯಲ್ಲಿ ಇದು ಪ್ರಸಂಗ ನಡೀತಾ ಇತ್ತಲ್ವಾ? ಈಗ ಅವರು ಹೋಗ್ತಾ ಇದ್ದಾರೆ ಇನ್ನೊಬ್ಬ ಮಹಾನ್ ಮಹಿಷಿಯಾದಂತಹ ಸತ್ಯಭಾಮೆಯ ಅರಮನೆಯ ಬಳಿ. ಅಲ್ಲಿ ಹೋದಾಗ ಅಲ್ಲಿ ನೋಡ್ತಾರೆ ಶ್ರೀಕೃಷ್ಣ ತನ್ನ ಪತ್ನಿಯೊಡನೆ, ಸತ್ಯಭಾಮೆಯೊಡನೆ, ನಂತರ ಶ್ರೀಕೃಷ್ಣನ ಪ್ರಿಯ ಮಿತ್ರನಾದಂತಹ ಉದ್ಧವನೊಡನೆ ಶ್ರೀಕೃಷ್ಣ ಅಲ್ಲಿ ಅಕ್ಷಕ್ರೀಡಾ ಅಥವಾ ಪಗಡೆ ಆಟವನ್ನು ಆಡ್ತಾ ಇದ್ದ. ಶ್ರೀಕೃಷ್ಣ ನಾರದರನ್ನ ಕಂಡ ತಕ್ಷಣ ಎದ್ದು ನಿಂತು ಕೃಷ್ಣ ಅವರನ್ನ ಪೂಜಿಸ್ತಾನೆ, ಸತ್ಕರಿಸ್ತಾನೆ, ಅವರನ್ನ ಬರಮಾಡಿಕೊಂಡು ಅವರಿಗೆಲ್ಲ ಸತ್ಕಾರಗಳನ್ನ ಮಾಡ್ತಾನೆ. ವಿಶೇಷ ಅಂದ್ರೆ ಕೃಷ್ಣ ನಾರದರನ್ನ ಬರಮಾಡಿಕೊಂಡ ಮೇಲೆ ಆತ ಹಿಂದೆ ನಾರದರನ್ನ ಭೇಟಿಯೇ ಆಗಿಲ್ಲ ಅನ್ನೋ ರೀತಿ ವರ್ತಿಸ್ತಾನೆ. ತನಗೇನೂ ತಿಳಿಯದಂತೆ ಅವನು ನಾರದ ಮುನಿಗಳನ್ನ ಪ್ರಶ್ನಿಸ್ತಾ ಇದ್ದಾನೆ. ಏನಂತ? ನೀವು ಯಾವಾಗ ಬಂದ್ರಿ? ಹೇಗಿದ್ದೀರಾ? ಕೃಷ್ಣ ಈಗ ತಾನೇ ಇನ್ನೊಂದು ಅರಮನೆಯಲ್ಲಿ ಹೇಳ್ತಾ ಇದ್ದ ಅಲ್ವಾ? ಎಲ್ಲಿ ಹೇಳ್ತಾ ಇದ್ದ ಈ ಮಾತುಗಳನ್ನ? ಎಲ್ಲಿ ಹೇಳ್ತಾ ಇದ್ದ? ಹರೇ ಕೃಷ್ಣ ಎಲ್ಲಿ? ರುಕ್ಮಿಣಿ ಅರಮನೆಯಲ್ಲಿ. ಯಾಕೆ ಹರೇ ಕೃಷ್ಣ ಯಾರು ಗಮನ ವಹಿಸ್ತಾ ಇಲ್ಲ? ಪ್ರಶ್ನೆಗೆ ಉತ್ತರಿಸ್ಬೇಕು ಬೇಗ. ಸೊ ರುಕ್ಮಿಣಿ ಅರಮನೆಯಲ್ಲಿ ಕೃಷ್ಣ ನಾರದರನ್ನ ಈಗ ತಾನೇ ಭೇಟಿಯಾಗಿದ್ದ. ಈಗ ಇಲ್ಲಿ ಸತ್ಯಭಾಮಿ ಅರಮನೆಯಲ್ಲಿ ನಾರದರು ಕೃಷ್ಣನನ್ನ ಕಂಡಾಗ ಆಶ್ಚರ್ಯ ಏನಂದ್ರೆ ಕೃಷ್ಣ ಹೇಗೆ ವರ್ತಿಸ್ತಾ ಇದ್ದಾನೆ? ನಾನು ನಾರದರನ್ನು ಕಂಡೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾನೆ. ಇದೇನ್ ಸೂಚಿಸುತ್ತೆ? ನಾನು ಆಗ್ಲೇ ಈ ಮಾತನ್ನ ಹೇಳಿದ್ದೆ. ಕೃಷ್ಣನ ಏನು ವಿಸ್ತಾರ ರೂಪಗಳೇನಿವೆ, ಪ್ರಕಾಶ ವಿಗ್ರಹಗಳು,
ಪ್ರತಿಯೊಂದು ರೂಪವು ಪ್ರತ್ಯೇಕ ರೂಪದಂತೆ ಭಾಸವಾಗ್ತದೆ. ಸಾಮಾನ್ಯ ಜೀವಿ ತನ್ನ ಯೋಗ ಶಕ್ತಿಯಿಂದ ವಿಸ್ತಾರವಾದರೆ ಪ್ರತಿಯೊಂದು ರೂಪ ಅದೇ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಒಂದು ರೂಪ ಈಗ ಕೈ ಎತ್ತಿದ್ರೆ ಉಳಿದಿರುವಂತಹ 8-9 ರೂಪಗಳು ಕೈ ಎತ್ತುತ್ತಾ ಇರ್ತವೆ. ಆದರೆ ಕೃಷ್ಣನ ಪ್ರಕಾಶ ವಿಗ್ರಹಗಳೇನಿವೆ ಅವು ಪ್ರತಿಯೊಂದು ರೂಪಗಳು ಪ್ರತ್ಯೇಕವಾಗಿ ಕಾರ್ಯ ಮಾಡ್ತಾ ಇರ್ತವೆ. ಆದರೆ ಅವೆಲ್ಲವೂ ಕೂಡ ಒಂದೇ ರೂಪ, ತತ್ವರೂಪದಲ್ಲಿ, ಅಥವಾ ಒಂದೇ ಶರೀರ. ಅದು ಇದನ್ನು ಕೂಡ ಹೇಳಲಾಗಿದೆ. ಸೊ ನಾರದರನ್ನ ಈಗ ತಾನೇ ಕಾಣ್ತಾ ಇದ್ದೀನಿ ನಾನು, ಮುಂಚೆ ಕಂಡಿಲ್ಲ ಅನ್ನೋ ಒಂದು ಭಾವದಲ್ಲಿ ಕೃಷ್ಣ ನಾರದರನ್ನ ಪ್ರಶ್ನಿಸ್ತಾ ಇದ್ದಾನೆ. ಇನ್ನೊಂದು ಅರಮನೆಯಲ್ಲಿ ಈಗ ಕೃಷ್ಣ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದ, ಆದರೆ ಇಲ್ಲಿ ಮತ್ತೆ ಆ ಮಾತುಗಳನ್ನೇ ಕೇಳ್ತಾ ಇದ್ದಾನೆ. ಅದಾದ ಮೇಲೆ ಹೇಳ್ತಾನೆ, ಓ ನನ್ನ ಪ್ರಿಯ ಬ್ರಾಹ್ಮಣ ಪೂಜ್ಯರೇ, ದಯವಿಟ್ಟು ನೀವು ನನ್ನ ಜೀವನವನ್ನ, ನನ್ನ ಪೂರ್ತಿ ಅಸ್ತಿತ್ವವನ್ನ ಪಾವನಗೊಳಿಸಿ ಅಂತ ಕೇಳ್ತಾ ಇದ್ದಾನೆ. ಒಬ್ಬ ಆದರ್ಶ ರಾಜ ಹೇಗೆ ಸಾಧು ಸಂತರನ್ನ, ಬ್ರಾಹ್ಮಣರನ್ನ ಗೌರವಿಸಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ನಾರದರು ಇದನ್ನ ಕಂಡು ಆಶ್ಚರ್ಯಚಕಿತರಾಗ್ತಾರೆ, ಎದ್ದು ನಿಂತ್ಕೊಳ್ತಾರೆ. ಕೃಷ್ಣನ ಈ ರೀತಿಯಾದಂತಹ ನಡವಳಿಕೆಯನ್ನ ಕಂಡು ಅವರು ಆಶ್ಚರ್ಯಚಕಿತರಾಗ್ತಾರೆ. ಕೃಷ್ಣನ ಮುಂದೆ ಅವರು ಕೈ ಜೋಡಿಸ್ತಾರೆ. ಕೃಷ್ಣ ಮುಗುಳ್ನಗ್ತಾನೆ. ಇದಾದ ಮೇಲೆ ನಾರದರು ಇನ್ನಿತರ ಅರಮನೆಗಳ ಬಳಿಗೆ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅವರಿಗೆ ಭಗವಂತನ ವೈಭವವನ್ನ ಕಾಣುವ ಉತ್ಕಂಠ, ತೀವ್ರವಾದಂತಹ ಹಂಬಲ, ಇಚ್ಛೆ. ಅವರು ಈಗ ಒಂದೊಂದು ಅರಮನೆಯ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ಹೇಳಲಾಗುತ್ತೆ ಕೆಲ ಅಂಶಗಳನ್ನ. ಯಾರಾದರೂ ಒಬ್ಬರು ಓದ್ತೀರಾ? ಈ ಒಂದು ಮೊದಲನೇ ಅಂಶವನ್ನು ಓದಿ. ಯಾರು ಓದ್ತೀರಾ? ಕೃಷ್ಣ ಪ್ರಭುಜಿ, ಓದಿ ಓದಿ. ಎಲ್ಲ ಅರಮನೆಗಳಲ್ಲೂ ಕೃಷ್ಣನು ಅವರನ್ನು ಪೂಜಿಸಿ ಗೌರವಿಸಿದನು. ಅವರು ಕೃಷ್ಣನ ಒಂದೇ ಶರೀರದ ವಿವಿಧ ಭಾವಗಳು ಹಾಗೂ ಚಟುವಟಿಕೆಗಳೊಂದಿಗೆ ಕೂಡಿದ ಹಲವಾರು ರೂಪಗಳನ್ನು, ಪ್ರಕಟೀಕರಣಗಳನ್ನು ಕಂಡರು. ಅಂದ್ರೇನು? ಕೃಷ್ಣ ಒಂದೇ ಶರೀರ, ಆ ಎಲ್ಲ ರೂಪಗಳು ಕೃಷ್ಣನೇ. ಆದರೂ ಕೂಡ ವಿವಿಧ ಭಾವಗಳು, ವಿವಿಧ ಚಟುವಟಿಕೆಗಳನ್ನು ನೆರವೇರಿಸ್ತಾ ಇದ್ದಾವೆ. ಹಾಗಾಗಿ ಕೃಷ್ಣ ಬಹಳ ವಿಶೇಷ. ಇಲ್ಲಿ ಈ ಮಾತುಗಳನ್ನು ದಯವಿಟ್ಟು ಗಮನಿಸಿ. ಮುಂದೆ ಓದಿ. ಕೃಷ್ಣನು ಬೇರೆ ಸಮಯದ ವಿಭಿನ್ನ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದನು. ಸೊ ಕೃಷ್ಣ ಈಗ ಒಂದು ಅರಮನೆಯಲ್ಲಿ ಬೆಳಿಗ್ಗೆ ಆಗಿದ್ರೆ, ಇನ್ನೊಂದು ಅರಮನೆಯಲ್ಲಿ ಈಗ ನಡು ದಿನ ಆಗಿದೆ, ಇನ್ನೊಂದು ಅರಮನೆಯಲ್ಲಿ ಮಧ್ಯಾಹ್ನ ಆಗಿದೆ, ಇನ್ನೊಂದು ಅರಮನೆಯಲ್ಲಿ ಸಂಜೆ ಆದಂತೆ ಕಾಣ್ತಾ ಇದೆ, ಇನ್ನೊಂದು ಅರಮನೆಯಲ್ಲಿ ಮುಸ್ಸಂಜೆ ಆಗಿ ರಾತ್ರಿ ಹತ್ರ ಆಗ್ತಾ ಇದೆ. ಸೊ ಮುಂದೆ ಓದಿ ಪ್ರಭು. ಕೇವಲ ಒಂದೇ ಒಂದು ಕ್ಷಣದೊಳಗೆ 60 ಘಟಿಕೆಗಳ ಇಡೀ ದಿನವನ್ನು ಒಳಗೊಂಡು ಕಾಲಾವಧಿಯು ಪ್ರವೇಶಿಸಿತು. ಸೊ ಒಂದು ದಿನ 24 ಗಂಟೆಗಳೇನಿವೆ ಇವುಗಳನ್ನ 60 ಘಟಿಕೆಗಳಾಗಿ ವಿಭಾಗ ಮಾಡಲಾಗುತ್ತೆ. 60 ಘಟಿಕೆಗಳು ಮತ್ತೆ ಮುಹೂರ್ತಗಳಾಗಿ, ನಂತರ ಯಾಮಗಳಾಗಿ, ನಂತರ ಈ ರೀತಿಯಾಗಿ ಅನೇಕ ವಿಭಾಗಗಳಾಗಿ ನೋಡಲಾಗುತ್ತೆ. ಪ್ರತಿದಿನ 24 ಗಂಟೆ. ಸೊ ಒಟ್ಟಾರೆ 60 ಘಟಿಕೆಗಳು. ಒಂದು ಕ್ಷಣದಲ್ಲಿ ಎಲ್ಲ ಪೂರ್ತಿ ದಿನದ ಸಮಯ ಅಲ್ಲಿ ಕಾಣ್ತಾ ಇದೆ. ಸೊ ನಾರದರು ಮೆಲ್ಲಿಗೆ ಒಂದು ಅರಮನೆಯಿಂದ ಇನ್ನೊಂದು ಅರಮನೆಗೆ ಹೋಗೋದಷ್ಟಿಗೆ ಸಮಯ ಕಳೀತು ಅನ್ನೋ ಭಾವ ಅಲ್ಲ. ನಾರದರು ಅವರು ಪ್ರತಿಯೊಂದು ಅರಮನೆಯನ್ನ ಎಷ್ಟು ಕ್ಷಿಪ್ರವಾಗಿ, ವೇಗವಾಗಿ ಅವರು ತೆರಳ್ತಾ ಇದ್ರು. ಅಲ್ಲಿ ಮನಸ್ಸಿನ ವೇಗದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ರು. ಒಂದು ಅರಮನೆಯಿಂದ ಇನ್ನೊಂದು ಅರಮನೆ, ಇನ್ನೊಂದು ಅರಮನೆ, ಇನ್ನೊಂದು ಅರಮನೆ. ಆದ್ರೆ ಪ್ರತಿಯೊಂದು ಅರಮನೆಯಲ್ಲಿ ಏನಾಗ್ತಾ ಇದೆ ಪ್ರಭು? ಓದಿ. ಇಡೀ ದಿನದ ಸಮಯಗಳು ಮತ್ತು ಎಲ್ಲಾ ವಿಭಿನ್ನ ಚಟುವಟಿಕೆಗಳು ಏಕಕಾಲದಲ್ಲಿ ನಡೆಯುತ್ತಿವೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ಸೊ ಪ್ರತಿಯೊಂದು ಅರಮನೆಯಲ್ಲೂ ಕೂಡ ಎಲ್ಲಾ ಸಮಯಗಳು, ಎಲ್ಲಾ ವಿಭಿನ್ನ ಚಟುವಟಿಕೆಗಳು ಏಕಕಾಲದಲ್ಲಿ ನಡೀತಾ ಇವೆ. ಒಂದು ಅರಮನೆಯಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ಕೃಷ್ಣ ಬೆಳಗಿನ ಮುಂಜಾನೆಯ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದ. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಬೆಳಗಿನ ಕಾರ್ಯಗಳನ್ನ ನೆರವೇರಿಸ್ತಾ, ಇನ್ನೊಂದು ಅರಮನೆಯಲ್ಲಿ ಮಧ್ಯಾಹ್ನದ ಕಾರ್ಯಗಳನ್ನ.
ಸೊ ಅನೇಕ ಚಟುವಟಿಕೆಗಳು, ಅನೇಕ ಸಮಯಗಳು ಒಂದೇ ಕ್ಷಣದಲ್ಲಿ ನೆರವೇರ್ತಾ ಇವೆ ಏಕಕಾಲದಲ್ಲಿ. ಇದು ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಸೊ ಇದು ಈಗ ನಾರದ ಏನೇನನ್ನ ಕಂಡ ಅಲ್ಲಿ, ಪ್ರತಿಯೊಂದು ಅರಮನೆಯಲ್ಲಿ ಕೃಷ್ಣ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿದ್ದಾನೆ. ಒಂದೇ ಕಾರ್ಯ ನೆರವೇರಿಸ್ತಿದ್ದಾನೆ ಅಂತಲ್ಲ. ನಾನು ಆಗ್ಲೇ ಹೇಳಿದ್ದೆ, ಒಬ್ಬ ಜೀವಿ ಯೋಗ ಸಾಧನೆಯಿಂದ ಸಿದ್ಧಿಗಳನ್ನು ಪಡೆದರೆ ಅನೇಕ ರೂಪಗಳಾಗಿ ವಿಸ್ತಾರವನ್ನು ಮಾಡಬಹುದು. ಸರಿಸುಮಾರು 10 ಅಥವಾ 50, ಕೆಲವೊಂದು ಪ್ರಭುಪಾದರು ಒಂದ್ ಕಡೆ 10 ಅಂತ ಹೇಳಿದ್ದಾರೆ, ಕೆಲವೊಂದ್ ಕಡೆ 50 ಕೂಡ ಕಾಣ್ತೀವಿ. ಆದ್ರೆ ಪ್ರತಿಯೊಂದು ರೂಪಗಳ ಏನ್ ಹೇಳ್ತಾರೆ, ಲಿಮಿಟೇಷನ್ ಏನು ಜೀವಿಗಳ ವಿಸ್ತಾರಗಳಲ್ಲಿ? ನೆನಪು ಮಾಡ್ಕೊಳ್ಳಿ, ಆಗ್ಲೇ ಹೇಳಿದ್ನಲ್ಲ ನಾನು. ಏನದು? ಪ್ರತಿಯೊಂದು ಜೀವಿಯ ವಿಸ್ತಾರಗಳಲ್ಲಿ ಏನ್ ಕಾಣ್ತೀವಿ? ನಾವು ಒಂದು ಸಮಯದಲ್ಲಿ ಒಂದ್ ಕಡೆ ಮಾತ್ರ ಇರಬಹುದು, ಬೇರೆ ಬೇರೆ ಕಡೆ ಇರಕ್ಕಾಗಲ್ಲ. ಅಲ್ಲ, ಹೌದು, ಅದು ಸಾಮಾನ್ಯ ವ್ಯಕ್ತಿಗಳಲ್ಲಿ. ಬಟ್ ಈಗ ಒಬ್ಬ ಜೀವಿ ತನ್ನ ಯೋಗ ಶಕ್ತಿಯಿಂದ ಈಗ 10 ರೂಪಗಳ ವಿಸ್ತಾರ ಆಯ್ತು. ಪ್ರತಿಯೊಂದು ರೂಪ ಒಂದೊಂದು ಜಾಗದಲ್ಲಿ ಇರ್ಬೋದಲ್ವಾ? ಹಾಗಿದ್ದಲ್ಲಿ ಭಗವಂತನ ಈ ರೂಪಗಳು ಮತ್ತು ಸಾಮಾನ್ಯ ಜೀವಿ ಯೋಗ ಸಾಧನೆಯಿಂದ ಪಡೆಯುವಂತಹ ಸಿದ್ಧಿಯಿಂದ ವಿಸ್ತಾರವಾದ ರೂಪಗಳಲ್ಲಿ ವ್ಯತ್ಯಾಸ ಏನಿದೆ? ನಾನು ಈಗ ತಾನೇ ಹೇಳಿದೆ. ಹರೇ ಕೃಷ್ಣ ಪ್ರಭುಜಿ. ಏಕಕಾಲದಲ್ಲಿ ಎಲ್ಲ ಒಂದೇ ಕೆಲಸ ಮಾಡ್ತಿವೆ ಒಂದೇ ಕೆಲಸ ಜೀವಿಗಳಲ್ಲಿ. ಸೊ ಪ್ರತಿಯೊಂದು ವಿಸ್ತಾರವು ಜೀವಿಗಳ ವಿಸ್ತಾರ ಕೇಸಲ್ಲಿ ಅವೆಲ್ಲವೂ ಕೂಡ ಒಂದೇ ಕೆಲಸ ಮಾಡ್ತಾ ಇರ್ತವೆ. ಉದಾಹರಣೆಗೆ ಎಲ್ಲ ನಾನು ಒಂದೇ ಕೆಲಸ ಅತ್ಯಂತ ಮಾಡ್ತಿರ್ತವೆ. ಯೋಗ ಸಾಧನೆಯಿಂದ ನಾನು ಈಗ ಆದ್ರೆ ಕೃಷ್ಣನ ಸರಿಸುಮಾರು ವಿಸ್ತರಣೆಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಿರ್ತವೆ. ಅದು ಪಾಯಿಂಟ್. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಯೋಗ ಸಾಧನೆಯಿಂದ ಈಗ 10 ರೂಪಗಳಾಗಿ ವಿಸ್ತಾರವಾಗಿದೆ. ಪ್ರತಿಯೊಂದು ರೂಪ ಬೇರೆ ಬೇರೆ ಜಾಗಗಳಲ್ಲಿ ಇದೆ ಈಗ. ಸೊ ಪ್ರತಿ ರೂಪ ಬೇರೆ ಬೇರೆ ಜಾಗಗಳಲ್ಲಿರೋದು ಒಂದೇ ಕಾರ್ಯ ಮಾಡ್ತಾ ಇರುತ್ತೆ. ಪ್ರತಿ ರೂಪವೂ ಕೂಡ ಅದೇ ಕಾರ್ಯ ಮಾಡ್ತಾ ಇರುತ್ತೆ. ಅದು ಜೀವಿಯ ಒಂದು ಸೀಮಿತ ಶಕ್ತಿ. ಜೀವಿ ಯೋಗ ಸಾಧನೆಯಿಂದ ಪರಮ ಸಿದ್ಧಿಯನ್ನ ಪಡೆದರೆ ಅದು ಯೋಗೀಶನಾಗ್ತಾನೆ ಜೀವಿ. ಯೋಗೀಶ, ಅತ್ಯಂತ ಉನ್ನತ ಯೋಗೀಶ ಅಂದ್ರೆ ಶಿವ ಸದಾಶಿವ. ಶಿವ ಏನಿದ್ದಾನೆ ಆತ ಯೋಗಿಗಳಲ್ಲಿ ಮುಖಂಡ, ಯೋಗಿಗಳ ಮುಖಂಡ ಅಥವಾ ನಾಯಕ. ಆದರೆ ಕೃಷ್ಣನಿಗೆ ಯೋಗೀಶ ಅನ್ನೋದಿಲ್ಲ, ಇನ್ನೊಂದು ಶಬ್ದ ಇದೆ, ಯೋಗೇಶ ಅಂತಾರೆ. ಕೇಳಿದ್ದೀರಾ ಈ ಶಬ್ದ? ಯೋಗೇಶ. ಎರಡು ಶಬ್ದಗಳಿವು, ಯೋಗೀಶ, ಯೋಗೇಶ. ಯೋಗೀಶ ಅಂದ್ರೆ ಸಾಮಾನ್ಯ ಜೀವಿ ಅಥವಾ ಶಿವನು ಕೂಡ. ಶಿವನಿಗೆ ಅದು ಯೋಗೀಶ ಅನ್ನೋ ಶಬ್ದವನ್ನು ಉಪಯೋಗಿಸೋದು. ಶಿವ ತನ್ನ ಯೋಗ ಶಕ್ತಿಯ ಸಾಧನೆಯಿಂದ ಆತ ಯೋಗಿಗಳಲ್ಲಿ ಅತ್ಯಂತ ಉತ್ತಮನಾದ ಯೋಗಿ. ಆದರೆ ಕೃಷ್ಣ ಯೋಗ ಪದ್ಧತಿಯ ಏನ್ ಹೇಳ್ತಾರೆ, ನಿಯಂತ್ರಕ. ಆತನೇ ಯೋಗದ ಮೂಲ. ಆತ ಎಲ್ಲ ಯೋಗಗಳು, ಎಲ್ಲ ಸಿದ್ಧಿಗಳು, ಶಕ್ತಿಗಳು ಆತನಿಂದ ಉದ್ಭವಿಸ್ತಾ ಇದ್ದಾವೆ. ಹಾಗಾಗಿ ಆತನಿಗೆ ಹೆಸರೇನು? ಯೋಗೇಶ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯೋಗೀಶ ಅಂದ್ರೆ ಯಾರು? ಶಿವ. ಯೋಗೇಶ ಅಂದ್ರೆ ಯಾರು? ಯೋಗೇಶ ಅಂದ್ರೆ ಯಾರು? ಶ್ರೀಕೃಷ್ಣ. ಸೊ ಈಗ ಇಲ್ಲಿ ಯೋಗೇಶ್ವರ ಅಂತ ಹೇಳ್ತಾರೆ ಕೃಷ್ಣನಿಗೆ. ಯೋಗೇಶ್ವರ. ಯತ್ರ ಯೋಗೇಶ್ವರ ಕೃಷ್ಣ. ಕೇಳಿದ್ದೀರಾ? ಎಲ್ಲಿ ಬರುತ್ತೆ? ಎಲ್ಲಿ ಕೇಳಿದ್ದೀರಾ? 18ನೇ ಕೊನೆ ಶ್ಲೋಕ. ಶ್ರೀಕೃಷ್ಣನಿಗೆ ಯೋಗೇಶ್ವರ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆತನ ಯೋಗೇಶ್ವರ ಶಕ್ತಿಯ ಒಂದು ಸಣ್ಣ ಸಂದರ್ಭ ಕಾಣ್ತಾ ಇದೆ. ಸೊ ಕೃಷ್ಣ ಈಗ ಅನೇಕ ಅರಮನೆಗಳಲ್ಲಿ ಏಕಕಾಲದಲ್ಲಿ ಅನೇಕ ಕಾರ್ಯಗಳಲ್ಲಿ ತೊಡಗಿದ್ದಾನೆ. ಇದನ್ನ ನಾರದ ಮುನಿಗಳು, ಅವರಿಗೂ ಕೂಡ ಮಹಾನ್ ಶಕ್ತಿಯನ್ನು ಭಗವಂತ ನೀಡಿದ್ದಾನೆ. ಅವರ ಇಚ್ಛೆ ಏನಿದೆ, ಭಗವಂತನ ವೈಭವವನ್ನ ಕಾಣಬೇಕು ಅನ್ನೋ ಇಚ್ಛೆ, ಆ ಕಾರಣದಿಂದ ಅವರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಬೇರೆ ಯಾರಿಗೂ ಈ ಒಂದು ವಿಶೇಷವಾದಂತಹ ದೃಶ್ಯ ಕಾಣ್ತಾ ಇಲ್ಲ. ಪ್ರತಿಯೊಬ್ಬರೂ ಕೂಡ ಆ ಅರಮನೆಗಳಲ್ಲಿ ಆ
ಪ್ರತ್ಯೇಕ ಕೃಷ್ಣ ರೂಪದ ಜೊತೆ ವ್ಯವಹರಿಸ್ತಾ ಇದ್ದಾರೆ. ಆದರೆ ನಾರದರು ಅರಮನೆಯಿಂದ ಅರಮನೆಯಲ್ಲಿ ಬೇರೆ ಬೇರೆ ಕೃಷ್ಣ ರೂಪಗಳನ್ನ, ಪ್ರಕಾಶ ವಿಗ್ರಹಗಳನ್ನ ಕಾಣ್ತಾ ಇದ್ದಾರೆ. ಏಕಕಾಲದಲ್ಲಿ ಕೃಷ್ಣ ಏನೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಕಾಣ್ತಾ ಇದ್ದಾರೆ. ಸೊ ಇಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಸ್ತಾರವಾದ ವರ್ಣನೆ ಇದೆ ಭಾಗವತದಲ್ಲಿ. ನಾನು ಅದೆಲ್ಲವನ್ನು ಕೂಡ ಇಲ್ಲಿ ಓದ್ತಾ ಇರ್ಬೇಕಾದ್ರೆ ಅಷ್ಟೆಲ್ಲ ಹೇಗಪ್ಪ ಇದನ್ನ ವಿಸ್ತರಿಸೋದು ಅನ್ನೋದು ನಾನೇ ಒಂದು ರೀತಿ ಕನ್ಫ್ಯೂಸ್ ಆದೆ. ದಯವಿಟ್ಟು ನೀವು ಪ್ರಭುಪಾದರ ಆ ಒಂದು ಅಧ್ಯಾಯದ ವರ್ಣನೆಯನ್ನ ತಾವೇ ಖುದ್ದಾಗಿ ಓದಿ. 69ನೇ ಅಧ್ಯಾಯ ಅದು. ಅಲ್ಲಿ ತುಂಬಾ ಚೆನ್ನಾಗಿ ಪ್ರಭುಪಾದರ ವರ್ಣನೆ ಮಾಡಿದ್ದಾರೆ ಕೃಷ್ಣ ಪುಸ್ತಕದಲ್ಲಿ. ಸೊ ಒಂದು ಅರಮನೆಯಲ್ಲಿ ಕೃಷ್ಣ ತನ್ನ ಮಕ್ಕಳ ಜೊತೆ ಅತ್ಯಂತ ವಾತ್ಸಲ್ಯ ಭಾವದಲ್ಲಿದ್ದಾನೆ. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಸ್ನಾನಕ್ಕೆ ತಯಾರಾಗ್ತಾ ಇದ್ದಾನೆ, ಅಂದ್ರೆ ಬೆಳಗಿನ ಸಮಯದ ಕಾರ್ಯಗಳು. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಯಜ್ಞದಲ್ಲಿ ತೊಡಗಿದ್ದಾನೆ, ಅಗ್ನಿಗೆ ಆಹುತಿಯನ್ನು ನೀಡ್ತಾ ಇದ್ದಾನೆ. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಬ್ರಾಹ್ಮಣರಿಗೆ ಭೋಜನವನ್ನು ಅರ್ಪಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಬ್ರಾಹ್ಮಣರ ಭೋಜನವಾಗಿ ಅವರ ಉಚ್ಛಿಷ್ಟವನ್ನು ಸೇವಿಸ್ತಾ ಇದ್ದಾನೆ. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಸೂರ್ಯಾಸ್ತದ ಕಾರ್ಯಗಳು ಅಥವಾ ಏನ್ ಹೇಳ್ತಾರೆ ಸಂಧ್ಯಾ ವಂದನೆ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಯುದ್ಧ ಶಸ್ತ್ರಾಭ್ಯಾಸವನ್ನ ಮಾಡ್ತಾ ಇದ್ದಾನೆ, ಕತ್ತಿ ವರಸೆ ಅಭ್ಯಾಸ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಕುದುರೆ ಸವಾರಿ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ತಾನು ಹಾಸಿಗೆ ಮೇಲೆ ಶಯ್ಯಾಸನದ ಮೇಲೆ ಮಲಗಿದ್ದಾನೆ. ಇನ್ನೊಂದು ಕಡೆ ಉದ್ಧವ ಮತ್ತೆ ಇನ್ನಿತರ ಮಂತ್ರಿಗಳ ಜೊತೆ ಚರ್ಚಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಜಲ ಕ್ರೀಡೆಯಲ್ಲಿ ತೊಡಗಿದ್ದಾನೆ. ಇನ್ನೊಂದು ಕಡೆ ಬ್ರಾಹ್ಮಣರಿಗೆ ಇದು ಪ್ರತಿದಿನ ಮಾಡ್ತಾ ಇದ್ದ ಕೃಷ್ಣ. ಅಫ್ಕೋರ್ಸ್ ಬ್ರಾಹ್ಮಣರಿಗೆ ಹೇರಳವಾಗಿ ಅತಿ ಉತ್ತಮವಾದಂತಹ ಹಸುಗಳನ್ನು ದಾನವಾಗಿ ನೀಡ್ತಾ ಇದ್ದಾನೆ. ಇದನ್ನ ಮುಂದೆ ವರ್ಣನೆಯಲ್ಲಿ ನೋಡ್ತೀವಿ. ಪ್ರತಿದಿನ ಕೃಷ್ಣ ಸರಿಸುಮಾರು 14 ಲಕ್ಷ ಹಸುಗಳನ್ನ ದಾನವಾಗಿ ನೀಡುತ್ತಾ ಇದ್ದ. ಅದಾದ ಮೇಲೆ ಕೃಷ್ಣ ಸಂಜೆಯ ಸಮಯದಲ್ಲಿ ಬೇರೊಂದು ಕಡೆ ಅರಮನೆಯಲ್ಲಿ ಆತ ಕಥಾಶ್ರವಣವನ್ನ ಮಾಡ್ತಾ ಇದ್ದಾನೆ, ಪುರಾಣಗಳ ಇತಿಹಾಸಗಳ ಕಥಾಶ್ರವಣ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲವೂ ಏಕಕಾಲದಲ್ಲಿ ನಡೀತಾ ಇದೆ. ಇದನ್ನ ನಮ್ಮ ನಾರದರು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ತನ್ನ ಹಿರಿಯರ ಜೊತೆ ಆತ ಕೂತಿದ್ದಾನೆ, ಅವರ ಸೇವೆಯನ್ನ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಮಂತ್ರಿಗಳ ಜೊತೆ ಯುದ್ಧಗಳಿಗೆ ಯೋಜನೆಯನ್ನು ರೂಪಿಸ್ತಾ ಇದ್ದಾನೆ. ಮತ್ತೊಂದು ಕಡೆ ಶಾಂತಿ ಸಂಧಾನದ ಮಾತನ್ನ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಜನರಿಗೆ ಅಂತ ಹೇಳಿ ಅತ್ಯಂತ ಹಿತಕರವಾದಂತಹ ಸಾಮಾಜಿಕ ಕಾರ್ಯಗಳನ್ನ ಯೋಜನೆಗಳನ್ನ ನೆರವೇರಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ತನ್ನ ಮಕ್ಕಳಿಗೆ ಮತ್ತೆ ಮೊಮ್ಮಕ್ಕಳಿಗೆ, ಕೆಲವೊಂದು ಕಡೆ ಮಕ್ಕಳಿಗಾದ್ರೆ ಇನ್ನೊಂದು ಕಡೆ ಮೊಮ್ಮಕ್ಕಳಿಗೆ ಆತ ವಿವಾಹವನ್ನು ಏರ್ಪಡಿಸ್ತಾ ಇದ್ದಾನೆ. ಕೆಲವೊಂದು ಕಡೆ ತನ್ನ ಪುತ್ರಿಯರ ಗಂಡ ಅಂದ್ರೆ ಅಳಿಯಂದಿರನ್ನ ಮನೆಗೆ ಬರಮಾಡ್ಕೊಳ್ತಾ ಇದ್ದಾನೆ. ಕೆಲವೊಂದು ಕಡೆ ಅವರನ್ನ ಬೀಳ್ಕೊಡ್ತಾ ಇದ್ದಾನೆ. ನೋಡಿ, ಕೆಲವೊಂದು ಅರಮನೆಗಳಲ್ಲಿ ಕೃಷ್ಣ ಒಬ್ಬ ಗೃಹಸ್ಥನ ಆಚಾರಗಳನ್ನ ತೋರಿಸ್ತಾ ಹಿರಿಯರನ್ನ ದೇವತೆಗಳನ್ನ ಎಲ್ಲರನ್ನ ಪೂಜಿಸ್ತಾ ಇದ್ದಾನೆ. ವಿಶೇಷವಾದ ಸಂದರ್ಭಗಳು, ಅಕ್ಷಯ ತೃತೀಯ, ವಿಶೇಷವಾದಂತಹ ಸಂದರ್ಭಗಳಲ್ಲಿ ಹೇರಳವಾಗಿ ದಾನವನ್ನು ನೀಡುತ್ತಾ ಇದ್ದಾನೆ. ಸೊ ಕೆಲವೊಂದು ಕಡೆ ಬೇಟೆ ಆಡ್ಲಿಕ್ಕೆ ಅಂತ ಹೋಗಿದ್ದಾನೆ. ಹೀಗೆ ಅನೇಕ ಕಾರ್ಯಗಳಲ್ಲಿ ಆತ ನಡೀತಾ ಇದ್ದಾನೆ. ಇನ್ನೊಂದು ಕೊನೆಯದಾಗಿ ಅಲ್ಲಿ ನಾನು ವರ್ಣನೆ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಇನ್ನೊಂದು ಕಡೆ ಕೃಷ್ಣ ವೇಷ ಮರೆಸ್ಕೊಂಡು ತನ್ನ ರಾಜ್ಯದಲ್ಲೇ ಮಂತ್ರಿಗಳು, ಸಭೆಯಲ್ಲಿರುವವರು, ಅರಮನೆಯಲ್ಲಿರುವವರು ಅಥವಾ ನಗರದಲ್ಲಿರುವಂತಹ ಸಾಮಾನ್ಯ ನಾಗರಿಕರು ಹೇಗೆ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ರಾಜಭಾರದ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಲಿಕ್ಕೆ ವೇಷ ಮರೆಸ್ಕೊಂಡು ಸಂಚರಿಸ್ತಾ ಇದ್ದಾರೆ. ನಾರದರು ಈ ಮಾತನ್ನ ನೋಡಿದಾಗ, ಈ ರೀತಿಯಾದಂಥ ಕಾರ್ಯದಲ್ಲಿ ಕೃಷ್ಣ ತೊಡಗಿದಾನೆ ಅನ್ನೋದನ್ನ ಕಂಡಾಗ ಅವರು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ನಗ್ತಾರೆ? ಯಾರಾದ್ರೂ ಹೇಳ್ತೀರಾ? ಯಾಕೆ ನಗ್ತಾರೆ? ಯಾಕೆ ನಕ್ಕಿರಬಹುದು? ಹರೇ ಕೃಷ್ಣ. ಅವನೇ ವೇಷ ಹೇಳಿ, ಮಾತು ಕಟ್ಟಾಯ್ತು. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇಡೀ ಜಗತ್ ಕೃಷ್ಣನ್ಗೆ ಹಾಗೆ ಗೊತ್ತಾಗತ್ತಲ್ಲ, ವೇಷ ಮರ್ಸ್ಕೊಂಡು ಹೋಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ. ಪರ್ಫೆಕ್ಟ್, ನೀವು ಸರಿಯಾಗಿ ಹೇಳಿದ್ರಿ, ಕರೆಕ್ಟ್. ಸೊ ಕೃಷ್ಣ, ನಾರದರು ಯೋಚನೆ ಮಾಡ್ತಾರೆ, ಕೃಷ್ಣನಿಗೆ ತಿಳಿದೇ ಇರೋದು ಏನಿದೆ, ಈ ರೀತಿ ವೇಷ ಮರೆಸ್ಕೊಂಡು ಹೋಗಿ ಯಾಕೆ ಈ ರೀತಿಯಾದಂಥ ಕಾರ್ಯ ಮಾಡ್ತಾ ಇದ್ದಾನೆ, ತನಗೆ ಗೊತ್ತಾಗುತ್ತೋ ಇಲ್ಲೋ, ಹಾಗಾಗಿ ನಾನೆಲ್ಲವನ್ನ ತಿಳಿಬೇಕು ಅನ್ನೋದು. ಸೊ ಕೃಷ್ಣ ಆ ಒಂದು ರಾಜನ ಭಾವದಲ್ಲಿ ವಿಶೇಷವಾಗಿ ತನ್ನ ಪ್ರಜೆಗಳ ಸಂರಕ್ಷಣೆ, ಪಾಲನೆ,
ಅವರ ಕುರಿತಾದಂತಹ ವಾತ್ಸಲ್ಯ ಪ್ರೇಮ ಭಾವದಲ್ಲಿ ಆತ ತನ್ನ ಸರ್ವಜ್ಞ ಶಕ್ತಿಯನ್ನ ಆತ ಒಂದು ರೀತಿ ಅದು ಆವೃತವಾದಂತೆ ಕಾಣ್ತಾ ಇದೆ. ತನ್ನ ಪ್ರಜಾಪಾಲನ ಕಾರ್ಯಗಳಲ್ಲಿ ಆತ ತೊಡಗಿ ಅದರಲ್ಲಿ ವ್ಯಸ್ತವಾಗಿದ್ದಾನೆ. ಒಂದು ರೀತಿ ಜಗತ್ತಿಗೆ ಪಾಠವನ್ನು ಹೇಳ್ತಾ ಇದ್ದಾನೆ. ರಾಜರು ಹೇಗೆ ಕಾರ್ಯಗಳನ್ನು ಮಾಡಬೇಕು, ಪ್ರಜೆಗಳ ಹಿತಾಸಕ್ತಿಯನ್ನ ಹೇಗೆ ಗಮನಿಸಬೇಕು, ಎಲ್ಲರ ಆಲೋಚನೆಗಳನ್ನ ಅವರು ನೆನಪಿನಿಟ್ಕೊಳ್ಬೇಕು, ಅದನ್ನು ತಿಳಿದಿರಬೇಕು ಅನ್ನೋದು. ಸೊ ಹೀಗೆ ನಡೀತಾ ಇರಬೇಕಾದ್ರೆ ನಾರದರ ಆ ಎಲ್ಲವನ್ನ ನೋಡಿದ ಮೇಲೆ ಕೃಷ್ಣನ ಬಳಿ ಬಂದು ಕೃಷ್ಣನಿಗೆ ಕೆಲ ಮಾತುಗಳನ್ನ ಹೇಳ್ತಾರೆ ನಾರದರು. ಏನ್ ಹೇಳ್ತಾರೆ ನೋಡಿ. ಋಷಿಕೇಶ ಋಷಿಕೇಶನನ್ನ ಈ ಅದ್ಭುತ ಯೋಗಮಾಯೆಯನ್ನ ಕಂಡಿದ್ದಾರೆ. ಅಥೋವಾಚ ಋಷಿಕೇಶಂ ನಾರದ ಪ್ರಹಸನ್ನಿವ. ಭಗವಂತನ ಈ ಯೋಗಮಾಯೆಯ ಪ್ರದರ್ಶನವನ್ನ ನಾರದರು ಕಂಡು ಅವರು ಒಂದು ರೀತಿ ನಗ್ತಾ ಇದ್ದಾರೆ. ಕೃಷ್ಣ ಎಂತ ಮಹಾನ್ ಶಕ್ತಿ ನಿನ್ನದು. ಪ್ರಹಸನ್ನಿವ ಯೋಗಮಾಯೋದಯಂ ವೀಕ್ಷ್ಯ ಮಾನುಷೀಂ ಈಯುಷಾಂ ಗತಿಂ. ಸಾಮಾನ್ಯ ಮನುಷ್ಯನಂತೆ ವರ್ತಿಸ್ತಾ ಇದೆಯಾ ನೋಡಿ. ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಸಾಮಾನ್ಯನಂತೆ ವರ್ತಿಸಿದಾಗ ಅದು ಬಹಳ ಆಶ್ಚರ್ಯ ಉಂಟು ಮಾಡುತ್ತೆ. ಜಗತ್ನಲ್ಲಿ ಸಾಮಾನ್ಯ ವ್ಯಕ್ತಿ ಅತ್ಯಂತ ದೊಡ್ಡ ಶಕ್ತಿ ಉಳ್ಳವನು ಅನ್ನೋ ರೀತಿ ತೋರ್ಪಡಿಸ್ಕೊಂಡಾಗ ಜನರು ನಿಜವಾಗ್ಲೂ ಪ್ರಶ್ನಿಸ್ತಾರೆ, ಏನಪ್ಪ ನಿಜವಾಗ್ಲೂ ನಿನ್ನೆಲ್ಲ ಶಕ್ತಿ ಇದೆಯಾ ಅಂತ. ಆದ್ರೆ ಇಲ್ಲಿ ಅತಿ ಶಕ್ತಿಶಾಲಿಯಾದ ಶ್ರೀಕೃಷ್ಣ, ಆತನಿಗೆ ಯಾರೂ ಸಮರಲ್ಲ, ಆತನಿಗೆ ಮೀರದವ್ರು ಯಾರು. ಆತ ಸಾಮಾನ್ಯ ರಾಜನಂತೆ ಅಥವಾ ಗೃಹಸ್ಥ ಜೀವನದಲ್ಲಿರುವಂತಹ ಒಬ್ಬ ಗಂಡನಂತೆ, ತಂದೆಯಂತೆ ಹೀಗೆ ವರ್ತಿಸ್ತಾ ಇರೋದನ್ನ ಕಂಡು ನಾರದರಿಗೆ ಪರಮಾಶ್ಚರ್ಯ. ಎಷ್ಟು ಕೃಷ್ಣ ಪ್ರೇಮ ಭಾವದಲ್ಲಿ ತನ್ನ ಭಕ್ತರೊಡನೆ ತಲ್ಲೀನನಾಗಿದ್ದಾನೆ. ಅವರು ಮುಂದೆ ಹೇಳ್ತಾರೆ, ವಿಧಾಮ ಯೋಗ ಮಾಯಾಸ್ತೆ ದುರ್ದರ್ಶ ಅಪಿ ಮಾಯಿನಾಂ. ನನಗೆ ಈಗ ತಿಳಿತಾ ಇದೆ, ಇದೆಲ್ಲವೂ ನಿನ್ನ ಯೋಗ ಮಾಯೆ, ಇದು ನಿನ್ನ ಅದ್ಭುತ ಲೀಲಾಶಕ್ತಿ. ಆ ಕಾರಣದಿಂದ ಎಲ್ಲ ಭಕ್ತರನ್ನ ನೀನು ಒಂದು ರೀತಿ ಮರವಿನಲ್ಲಿ ಮೂಡಿಸಿದ್ದೀಯ. ಇದನ್ನ ಯಾರು ಸಾಮಾನ್ಯ ಜಗತ್ತಿನ ಜೀವಿಗಳು ಇದನ್ನ ತಿಳಿಲಿಕ್ಕಾಗೋದಿಲ್ಲ. ದುರ್ದರ್ಶ ಅಪಿ ಮಾಯಿನಾಂ. ನೀನು ಯಾರು? ಯೋಗೇಶ್ವರಾತ್ಮನಿರ್ಭಾತ. ನೀನು ಯೋಗೇಶ್ವರ ಹೇ ಪ್ರಭು. ಭವತ್ಪಾದ ನಿಷೇವಯ. ಯಾರು ನಿನ್ನ ಸೇವೆಯನ್ನ ಮಾಡ್ತಾರೋ ಅವರು ಮಾತ್ರ ನಿನ್ನ ನಿಜ ಶಕ್ತಿ ಮಹಿಮೆಗಳನ್ನ ತಿಳಿತಾರೆ. ಸೊ ಭಗವಂತನ ಮಹಿಮೆಯನ್ನ ತಿಳಿಯುವಂತಹ ರಹಸ್ಯ ಏನು? ತಿಳಿಯಲಿಕ್ಕೆ ಯಾವ ಮಾರ್ಗ ಅಥವಾ ರಹಸ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ನಾರದರಲ್ಲಿ. ಯಾವ ಮಾರ್ಗವನ್ನ ಸೂಚಿಸ್ತಾ ಇದ್ದಾರೆ? ಭಗವಂತನ ಮಹಿಮೆಗಳನ್ನ ನಾವು ಸರಿಯಾಗಿ ತಿಳಿಬೇಕಂದ್ರೆ ಆತನ ಸೇವೆಯನ್ನ ಮಾಡಬೇಕು. ನಾವು ಬುದ್ಧಿಯಿಂದ ಆತನ ಮಹಿಮೆಯನ್ನ ತಿಳಿಲಿಕ್ಕಾಗುತ್ತೆ. ಭವತ್ ಪಾದ ನಿಷೇವಯ. ನಿನ್ನ ಪಾದ ಕಮಲಗಳ ಸೇವೆ ಅಂದ್ರೆ ಅಲ್ಲಿ ಏನು ಬಂತು? ಭಕ್ತರ ಸೇವೆಯಲ್ಲಿ ಮುಖ್ಯವಾಗಿ ಹೇಳಲಾಗತ್ತೆ. ಭಗವಂತನ ಪಾದ ಸೇವೆ ಅಂದ್ರೆ ಅರ್ಥ ಏನು? ಭಗವಂತನ ಭಕ್ತರ ಸೇವೆ, ಗುರುಗಳ ಸೇವೆ, ಆಚಾರ್ಯರ ಸೇವೆ. ಇದನ್ನ ಮಾಡೋದ್ರಿಂದ ನಿನ್ನ ಮಹಿಮೆಗಳನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ. ನಂತರ ನಾರದರು ಹೇಳ್ತಾರೆ, ಈ ರೀತಿಯಾದಂತಹ ದರ್ಶನವನ್ನ ನೀನು ನನಗೆ ನೀಡಿದ್ಯಾ, ನನಗೆ ಅನುಮತಿ ಕೊಡು ಹೇ ಭಗವಂತ. ಅನುಜಾನೀಹಿ ಮಾಂ ದೇವ ಲೋಕಾಂಸ್ತೆ ಯಶಸಾ ಪ್ಲುತಾನ್. ನಾನು ಪೂರ್ತಿ ಲೋಕದಲ್ಲಿ ಎಲ್ಲ ನಿನ್ನ ಮಹಿಮೆಗಳನ್ನ ಹಾಡ್ತೀನಿ. ಲೋಕಲೆಲ್ಲ ಸಂಚಾರ ಪರ್ಯಟನೆ ಮಾಡಿ ನಿನ್ನ ಲೀಲೆಗಳನ್ನ ನಾನು ಈ ಜಗತ್ ಪಾವನಿಯಾದಂತಹ ಈ ಲೀಲೆಗಳು ಭುವನ ಪಾವನಿ ಪರ್ಯಟಾಮಿ ತವೋದ್ಗಾಯಂ ಲೀಲಾಂ ಭುವನ ಪಾವನಿ. ನಿನ್ನ ಈ ಜಗತ್ತನ್ನೇ ಶುದ್ಧ ಮಾಡುವಂತಹ ನಿನ್ನ ಅದ್ಭುತ ಕಾರ್ಯಗಳನ್ನ ನಾನು ಎಲ್ಲೆಡೆ ಹೋಗಿ ಹಾಡಿ ಅವರಿಗೆ ತಿಳಿಸ್ತೀನಿ. ನೋಡಿ, ಒಬ್ಬ ಭಕ್ತ ಭಗವಂತನ ಮಹಿಮೆಯ ಸಾಕ್ಷಾತ್ಕಾರ ಪಡೆದುಕೊಂಡವನು, ಭಗವಂತನ ಲೀಲೆಯ ಆ ಕರುಣೆ, ಆ ಮಾಧುರ್ಯ, ಆ ಮಹಿಮೆಯನ್ನ ತಿಳಿದುಕೊಂಡವನು, ಆತ ಅತ್ಯಂತ ದಯೆಯಿಂದ ಎಲ್ಲರಿಗೂ ಈ ಭಗವಂತನ ಮಹಿಮೆಗಳನ್ನ ತಿಳಿಸ್ಬೇಕು ಅನ್ನೋ ಒಂದು ಭಾವದಲ್ಲಿ ಎಲ್ಲೆಡೆ ಹೋಗಿ ಆತ ಪ್ರಚಾರ ಮಾಡ್ತಾನೆ. ಒಬ್ಬ ಪ್ರಚಾರಕ ಆತ ಭಗವಂತನ ಮಹಿಮೆಯನ್ನ
ತಿಳಿದು ಬೇರೆಯವರಿಗೆ ತಿಳಿಸ್ತಾ ಇದ್ದಾನೆ. ಆ ಆನಂದ ಆತನ ಹೃದಯದಲ್ಲಿ ಎಷ್ಟು ತುಂಬಿಕೊಂಡಿದೆ ಅಂದರೆ ಅದನ್ನು ಬೇರೆಯವರಿಗೆ ಹೇಳಲಿಕ್ಕೆ ಆತ ಎಲ್ಲೆಡೆಯೂ ಎಷ್ಟೊಂದು ಕಷ್ಟಗಳಾದರೂ ಕೂಡ, ಎಷ್ಟೊಂದು ತ್ಯಾಗವು ಅಲ್ಲಿ ಮಾಡಬೇಕಾದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಳ್ತಾ ಆತ ಭಗವಂತನ ಮಹಿಮೆಯನ್ನ ಎಲ್ಲೆಡೆ ಆತ ಪಸರಿಸ್ತಾನೆ, ಹರಡ್ತಾನೆ. ನಾವೆಲ್ಲ ಯೋಚನೆ ಮಾಡ್ಬೋದು, ನಮ್ಮ ಆಚಾರ್ಯರಾದಂತಹ ಪ್ರಭುಪಾದರು ಭಗವಂತನ ಮಹಿಮೆ, ಆತನ ಕರುಣೆ, ಮಾಧುರ್ಯವನ್ನ ಎಷ್ಟು ಸಾಕ್ಷಾತ್ಕರಿಸ್ಕೊಂಡಿರಲಿಕ್ಕಿಲ್ಲ. ಅವರ ಹೃದಯದಲ್ಲಿ ಎಷ್ಟು ಭಕ್ತಿಯ ಆನಂದ ಇರಲಿಕ್ಕಿಲ್ಲ. ಆ ಆನಂದದ ಕಾರಣದಿಂದಾನೇ ಅವರು ಅಷ್ಟೊಂದು ಕಷ್ಟಗಳನ್ನ ಎತ್ತಿ ಎಲ್ಲ ಜೀವಿಗಳಿಗೆ ಕುರಿತಾಗಿ ಅನುಕಂಪದ ಭಾವನೆಯಲ್ಲಿ ಅವರಿಗೂ ಕೂಡ ಭಗವಂತನ ಈ ಆಶ್ರಯ ದೊರಕಲಿ, ಅವರ ಜೀವನ ಸಾರ್ಥಕ ಆನಂದಮಯವಾಗಲಿ ಅಂತ ಎಲ್ಲೆಡೆ ಅವರು ಪರ್ಯಟನೆ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಪ್ರಭುಪಾದರು ಎಷ್ಟು ಬಾರಿ ಪೂರ್ತಿ ಜಗತ್ತನ್ನ ಪರ್ಯಟನೆ ಮಾಡಿದ್ರು ಯಾರಿಗ್ ಗೊತ್ತು? ಗೊತ್ತಾ? ವಾ 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 ವಾ, ಕರೆಕ್ಟ್, ಎಕ್ಸಾಕ್ಟ್ ಹೇಳಿದ್ರೆ 14 ಬಾರಿ ಪ್ರಭುಪಾದರು ಅದನ್ನ ಪೂರ್ತಿ ಜಗತ್ತನ್ನ ಪರ್ಯಟನೆ ಮಾಡಿದ್ರು. ಯಾವೊಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ವಯಸ್ಸು ಅವ್ರದ್ದು, 70ರ ಮೇಲಿನ ವಯಸ್ಸು, 81 ವರ್ಷದವರೆಗೆ ಅವರು ಈ ಜಗತ್ತಿನಲ್ಲಿ ತಮ್ಮ ಲೀಲೆಗಳನ್ನು ತೋರಿಸುವಾಗ ಎಷ್ಟು ಬಾರಿ ಅವರು ಕಷ್ಟಗಳ, ಪ್ರತಿದಿನ ಅವರ ಶರೀರದಲ್ಲಿ ಅನೇಕ ನೋವುಗಳು, ವ್ಯಾಧಿಗಳಿತ್ತು. ಜಾಗದಿಂದ ಜಾಗಕ್ಕೆ ಪ್ರಯಾಣ ಮಾಡ್ತಾ ಅವರು ಭಗವಂತನ ಮಹಿಮೆಯನ್ನ ಎಲ್ಲೆಡೆ ಹರಡ್ತಾ ಇದ್ದಾರೆ. ನಿದ್ರಾ, ವಿಹಾರ, ಆಹಾರ ಇವುಗಳನ್ನೆಲ್ಲ ಅವರು ತ್ಯಜಿಸಿ ಸಂಪೂರ್ಣವಾಗಿ ತಮ್ಮ ಜೀವನವನ್ನೇ ಅದಕ್ಕೆ ಅರ್ಪಿಸಿದ್ದಾರೆ. ಅಂತಹ ಪ್ರಭುಪಾದರ ಶಿಷ್ಯರು ಈಗಲೂ ಕೂಡ ಈ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಯಾವೊಬ್ಬ ವ್ಯಕ್ತಿ ಭಗವಂತನ ಪ್ರಚಾರದಲ್ಲಿ ಪೂರ್ತಿಯಾಗಿ ತೊಡಗಿದಾನೆ ಅಂದ್ರೆ ಅರ್ಥ ಏನು? ಆತನ ಹೃದಯದಲ್ಲಿ ಭಕ್ತಿ ಎಷ್ಟು ವಿರಾಜಮಾನವಾಗಿದೆ, ಎಷ್ಟು ಆತನ ಹೃದಯದಲ್ಲಿ ಭಕ್ತಿ ಆನಂದ ಇರಲಿಕ್ಕಿಲ್ಲ. ಆ ಆನಂದದ ಅಭಿವ್ಯಕ್ತಿಯೇ ಜೀವಿಗಳ ಕುರಿತಾದಂತಹ ಕರುಣೆ. ಸೊ ನಾವು ಅಂತಹ ಮಹಾನ್ ಭಕ್ತರ, ಪ್ರಭುಪಾದರ ಈ ಆಂದೋಲನದಲ್ಲಿರುವಂತಹ ಅನೇಕ ಭಕ್ತರ ಆಶ್ರಯದಲ್ಲಿ ಮುನ್ನಡೀತಾ ಇದ್ದೀವಿ. ನಾವು ಅತ್ಯಂತ ಭಾಗ್ಯಶಾಲಿಗಳು ಒಂದು ರೀತಿಯಲ್ಲಿ. ನಮ್ಮಲ್ಲಿ ಆ ಭಾವ ಇಲ್ಲದಿದ್ರೂ ಕೂಡ ಆ ಅತ್ಯಂತ ಮಹಾನ್ ಪರೋಪಕಾರಿಗಳಂತಹವರ ಒಂದು ರೀತಿ ಸಣ್ಣ ಸೇವೆಯನ್ನು ನಾವು ಮಾಡಬೇಕು. ನಮ್ಮಲ್ಲಿ ಆ ಭಕ್ತಿಯ ಅನುಭವ ಇಲ್ಲದಿದ್ರೂ ಕೂಡ ನಾವು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಅವರಿಗೆ ನಾವು ಸೇವೆ, ನೆರವನ್ನ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಅವರ ಆ ಪರಿತ್ಯಾಗವನ್ನು ಕಂಡು ಸ್ವಲ್ಪವಾದರೂ ನಮ್ಮ ಸ್ವಾರ್ಥದಿಂದ ಮೇಲೆದ್ದು ಭಗವಂತನ ಆ ನಾಮ, ಗುಣಲೀಲೆಗಳ ಪ್ರಚಾರವನ್ನು ಮಾಡಬೇಕು. ಸೊ ನಾರದರಲ್ಲಿ ತೋರಿಸ್ತಾ ಇದ್ದಾರೆ, ಪರ್ಯಟಾಮಿ ತವೋತ್ಕಾಯಂ ಲೀಲಾಂ ಭುವನ ಪಾವನಿಂ. ಈ ಜಗತ್ತನ್ನ ಶುದ್ಧ ಮಾಡೋದು, ಮಂಗಳಕರ ಮಾಡೋದು ಅಂದ್ರೆ ಅದು ಒಂದೇ, ಭಗವಂತನ ನಾಮ, ರೂಪ, ಗುಣ, ಲೀಲೆಗಳು ಈ ಜಗತ್ತನ್ನ ಪಾವನ ಮಾಡುವಂಥವು. ಆಗ ಈ ಮಾತುಗಳನ್ನ ಹೇಳಿದಾಗ ಕೃಷ್ಣ ಅಲ್ಲಿ ಹೇಳ್ತಾನೆ, ಯಾಕೆಂದ್ರೆ ನಾರದರಿಗೆ ಒಂದು ಹೃದಯದಲ್ಲಿ ತುಂಬಾ ಒಂದು ನೋವಿತ್ತು. ಭಗವಂತ, ನೀನು ನನ್ನ ಪಾದ ಪೂಜೆಯನ್ನ ಮಾಡಿ ನನ್ನ ಪಾದವನ್ನ ತೊಳೆದಂತಹ ನೀರನ್ನ ನೀನು ಶಿರಸ್ಸಿನ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡಿಲ್ಲ, ಯಾಕೆ ಹೀಗೆ ಮಾಡಿದೆ ಅನ್ನೋ ಒಂದು ನೋವಿತ್ತು ಅವರಿಗೆ. ಸಾಮಾನ್ಯವಾಗಿ ಈ ಜಗತ್ನಲ್ಲಿ ಯಾರೊಬ್ಬರು ಪೂಜ್ಯರಿದ್ದಾರೋ, ಪೂಜ್ಯರು ಅಂದ್ರೆ ಯಾರನ್ನ ನಾವು ಪೂಜೆ ಮಾಡ್ತೀವಿ, ಅವರು ಪೂಜಾರಿಗಳ ಪೂಜೆಯನ್ನ ಮಾಡಿದರೆ ಆ ಪೂಜಾರಿಗೆ ಅಶುಭವಾಗ್ತದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಪೂಜೆಗೆ ಅರ್ಹರಾದವರು ಪೂಜೆಯನ್ನ ಮಾಡಬೇಕಾದವರನ್ನ ಪೂಜೆಯನ್ನ ಮಾಡಿದ್ರೆ ಅವರಿಗೆ ಅಶುಭವಾಗ್ತದೆ. ಹಾಗಾಗಿ ಪೂಜ್ಯರನ್ನ ಎಂದೂ ಕೂಡ ನಾವು ನಮ್ಮ ಸೇವೆ ಅಥವಾ ಪೂಜೆಯಲ್ಲಿ ನಿಯುಕ್ತ ಮಾಡಬಾರ್ದು. ಅವರನ್ನ ದಯವಿಟ್ಟು ನೀವು ಈ ರೀತಿ ಕಾರ್ಯಗಳನ್ನು ಮಾಡಬೇಡಿ, ಕೂತ್ಕೊಳ್ಳಿ, ನಾವು ನಿಮ್ಮ ಸೇವೆ ಮಾಡ್ತೀವಿ, ನೀವು ಮಹಾನ್ ಅಂತ ಹೇಳಿ ಅವರಿಗೆ ಸೇವೆಯನ್ನ ನೆರವೇರಿಸಲಾಗ್ತದೆ. ಆದ್ರೆ ಇಲ್ಲಿ ಭಗವಂತ, ಆತ ಅತ್ಯಂತ ಪೂಜ್ಯ, ಎಲ್ಲರ ಪೂಜೆಗೆ ಅರ್ಹನು, ಯೋಗ್ಯನು. ಆತ ಇಲ್ಲಿ ತನ್ನ ಭಕ್ತನಾದಂತಹ ನಾರದರ ಪೂಜೆಯನ್ನು ಮಾಡ್ತಾ ಇದ್ದ. ಸೊ ನಾರದರ ಮನಸ್ಸಿನಲ್ಲಿ ಅತ್ಯಂತ ಮುಜುಗರ, ತನ್ನ ಜೀವನದಲ್ಲಿ ಏನಾದರೂ ಅಶುಭ, ಅಮಂಗಳ ಆಗುತ್ತೆ ಅನ್ನೋ ಭಯ ಅಲ್ಲ,
ದಯವಿಟ್ಟು ಆ ಭಯ ಅವನಲ್ಲಿಲ್ಲ. ಆತನ ಹೃದಯದಲ್ಲಿರುವಂತಹ ಭಾವನೆ ಏನಂದ್ರೆ, ಇಂಥ ಮಹಾಮಹಿಮ ಈತನ ಸೇವೆನ ನಾನು ಮಾಡಬೇಕು. ಆದರೆ ಆತ ನನ್ನ ಸೇವೆಯನ್ನ, ನನ್ನ ಪಾದಪೂಜೆಯನ್ನ ಮಾಡ್ತಾ ಇದ್ದಾನೆ, ಹೇಗೆ ತಾನೇ ನಾನು ಇದನ್ನು ಸಹಿಸಿಕೊಳ್ಳಿ? ಭಗವಂತ ಇಲ್ಲಿ ಆ ಮಾತನ್ನ ಹೇಳ್ತಾನೆ. ಭಗವಾನ್ ಧರ್ಮಸ್ಯ ವಕ್ತಾಹಂ ಕರ್ತ ತದ್ ಅನುಮೋದಿತ ತತ್ ಶಿಕ್ಷಯನ್ ಲೋಕಮಿಮಂ ಆಸ್ಥಿತ ಪುತ್ರಮಾಖಿದ. ಭಗವಂತ ನಾರದರಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಓದ್ತೀರಾ ಯಾರಾದ್ರು? ದೇವೋತ್ತಮ ಪರಮ ಪುರುಷ ಓದಿ ಯಾರಾದ್ರು. ಹರೇ ಒಂದು ಕೃಷ್ಣ 2 ನಿಮಿಷ ಅಷ್ಟೇ, ಪ್ರಭುಜಿ. ಮುಗೀತು, ಕಂಪ್ಲೀಟ್ ಆಗ್ತಾ ಇದೆ. 2 ನಿಮಿಷ ಓದಿ. ಓದಿ. ದೇವೋತ್ತಮ ಪರಮ ಪುರುಷನು ಹೀಗೆ ನುಡಿದನು, ಹೇ ಹಾ ಬ್ರಾಹ್ಮಣನೇ, ನಾನೇ ಹಾ ಧರ್ಮವನ್ನು ಪ್ರತಿಪಾದಿಸುವವನು, ಹೇಳುವವನು, ಹಾ ಅದನ್ನು ಹಾ ಆಚರಿಸುವವನು ಮತ್ತು ಅದಕ್ಕೆ ಅನುಮೋದನೆ ನೀಡುವವನು. ಈ ಹಾ ಜಗತ್ತಿಗೆ ಧರ್ಮದ ಆಚರಣೆಯನ್ನು ಕಲಿಸಿಕೊಡುವುದಕ್ಕಾಗಿಯೇ ನಾನು ಈ ನಿಯಮಗಳನ್ನು ಪಾಲಿಸುತ್ತಿದ್ದೇನೆ. ನನ್ನ ಮಗನೇ, ನೀನು ಇದರಿಂದ ಆತಂಕಗೊಳ್ಳಬೇಡ. ಹಾ ಖೇದ ಪಡಬೇಡ. ಮಗ ಅಂದ್ರೆ ಯಾರಿಲ್ಲಿ? ನಾರದ. ಸೊ ಕೃಷ್ಣ ಈಗ ಭಗವಂತನಂತೆ ಮಾತನಾಡ್ತಾ ಇದ್ದ. ಇಲ್ಲಿವರೆಗೆ ಆತ ಒಬ್ಬ ಸಾಮಾನ್ಯ ಗೃಹಸ್ಥ ರಾಜ ಹೇಗೆ ಆದರ್ಶ ರೂಪದಲ್ಲಿ ವ್ಯವಹರಿಸಬೇಕು ಅನ್ನೋದು ತೋರಿಸ್ತಾ ಇದ್ದ. ಸೊ ಇಲ್ಲಿ ನಾರದರನ್ನ ಆತ ಕೊನೆಯದಾಗಿ ಹೇಳ್ತಾ ಇದ್ದಾನೆ, ನೀನು ದುಃಖಿತನಾಗಬೇಡ, ನಾನು ಹೀಗೆ ನಿನ್ನ ಕುರಿತಾಗಿ ವರ್ತಿಸ್ತೆ ಅಂತ. ಜಗತ್ತಿಗೆ ನಾನು ಧರ್ಮವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆಚರಿಸಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದನಲ್ವಾ, ಯದ್ ಯದ್ ಆಚರತಿ ಶ್ರೇಷ್ಠ. ಹೇಗೆ ಒಬ್ಬ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಆಚರಿಸ್ತಾರೋ ಹಾಗೆ ಪೂರ್ತಿ ಜಗತ್ತು ಪಾಲಿಸುತ್ತೆ. ತದ್ ತದ್ ಏವ ಇತರ ಜನ, ಇತರ ಜನರೆಲ್ಲರೂ ಕೂಡ ಅದನ್ನ ಪಾಲಿಸ್ತಾರೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಅವರು ಯಾವ ಆಚರಣೆಗಳನ್ನು ನೆರವೇರಿಸ್ತಾರೋ ಅದುವೇ ಜಗತ್ತಿಗೆ ಪ್ರಮಾಣವಾಗ್ತದೆ, ಜಗತ್ತೇ ಅದನ್ನು ಅನುವರ್ತನೆ ಮಾಡುತ್ತೆ. ಹಾಗಾಗಿ ನಾನು ಆದರ್ಶ ಉದಾಹರಣೆಗಳನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ರಾಮಚಂದ್ರನಾಗಿ ಇದನ್ನು ಭಗವಂತ ನೆರವೇರಿಸಿದ್ದ. ಈಗ ಇಲ್ಲಿ ಶ್ರೀಕೃಷ್ಣ ವಿಶೇಷವಾಗಿ ದ್ವಾರಕೆ ಲೀಲೆಗಳಲ್ಲಿ ತೋರಿಸ್ತಾ ಇದ್ದಾನೆ. ಇದನ್ನು ಕಂಡಂತಹ ನಾರದರು ಅವರು, ಭಗವಂತ ನಿನ್ನ ಲೀಲೆಯ ಮಹಿಮೆ ಅಪಾರ, ನನಗೆ ನೀನು ಒಂದು ಕೊನೆಯದಾಗಿ ಶುಕಮುನಿಗಳು ಈ ಶ್ಲೋಕವನ್ನ ಹೇಳ್ತಾರೆ. ಆಕ್ಚುಲಿ ಈ ಒಂದು ಪೂರ್ತಿ ಪ್ರಸಂಗದ ವರ್ಣನೆಯನ್ನ ಯಾರೊಬ್ಬರು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಇದನ್ನ ಸರಿಯಾಗಿ ಗುರುಮುಖೇನ ಆಚಾರ್ಯ ಮುಖೇನ ಪ್ರಭುಪಾದರ ಪುಸ್ತಕದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅದನ್ನ ಸರಿಯಾಗಿ ತಿಳಿದುಕೊಂಡ್ರೆ ಏನು ನಮಗೆ ಫಲ ದೊರಕುತ್ತೆ, ಫಲಸ್ತುತಿ ರೂಪದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾನೀಹ ವಿಶ್ವಬಲ ಯೋದ್ಭವ ವೃತ್ತಿ ಹೇತು ಕರ್ಮಾಣ್ಯನನ್ಯ ವಿಷಯಾಣಿ ಹರೀಶ್ಚಕಾರ. ಯಾವೊಬ್ಬ ವ್ಯಕ್ತಿಯ ಕಾರಣದಿಂದ ಪೂರ್ತಿ ಜಗತ್ತು ಸೃಷ್ಟಿಯಾಗುತ್ತೋ, ಉದ್ಭವವಾಗುತ್ತೋ, ಲಯವಾಗುತ್ತೋ, ನಿರ್ವಹಣೆಯಾಗುತ್ತೋ, ಆತನ ಕರ್ಮಗಳು, ಈ ಹರಿಯ ಕಾರ್ಯಗಳು ಹರೀಶ್ಚಕಾರ, ಇವು ಅತ್ಯಂತ ಉನ್ನತವಾದವು, ಅಸಾಧ್ಯವಾದವು. ಯಾರು ಕೂಡ ಇದನ್ನು ಅನುಕರಣೆಯೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ರೀತಿಯಾಗಿ ವಿಸ್ತಾರ ರೂಪಗಳು, ಈ ಪ್ರಕಾಶ ವಿಗ್ರಹಗಳು, ಭಗವಂತನ ಈ ಅನಂತ ಪ್ರಕಾಶ ವಿಗ್ರಹಗಳನ್ನ ನೀವು ವೃಂದಾವನದ ಆ ರಾಸಲೀಲೆಯ ಪ್ರಸಂಗದಲ್ಲಿ ಕೇಳ್ತೀರಾ. ಅಂದ್ರೆ ಭಗವಂತನ ಮಹಿಮೆಯ ಈ ಒಂದು ಅಭಿವ್ಯಕ್ತಿ ಏನಿದೆ, ಇದನ್ನು ಯಾರು ಅನುಕರಣೆನೂ ಮಾಡ್ಲಿಕ್ಕಾಗೋದಿಲ್ಲ. ಬೇರೆ ವಿಷ್ಣು ರೂಪಗಳ ಅವತಾರಗಳನ್ನು ಕೂಡ ಇದನ್ನು ನಾವು ಕೇಳಲಿಕ್ಕಾಗೋದಿಲ್ಲ. ಅಲ್ಲಿ ಆ ವರ್ಣನೆಗಳನ್ನು ನಾವು ಕೇಳಲಿಕ್ಕೂ ಸಿಗೋದು ಇಲ್ಲ. ಶ್ರೀಕೃಷ್ಣನ ಮಹಿಮೆಯನ್ನ ಇದು ತೋರಿಸ್ತಾ ಇದೆ. ಆತ ಅವತಾರಿ, ಸ್ವಯಂ ಭಗವಾನ್. ಯಾರೊಬ್ಬರು ಈ ವರ್ಣನೆಗಳನ್ನ ಯಸ್ತ್ವಂಗ ಗಾಯತಿ ಶೃಣೋತ್ಯ ಅನುಮೋದತೇವ, ಯಾರು ಈ ವರ್ಣನೆಯನ್ನ ಕೇಳ್ತಾರೋ, ಈ ವರ್ಣನೆಗಳನ್ನ ಮಾಡ್ತಾರೋ, ಯಾರು ಇದನ್ನ ಪ್ರಶಂಸಿಸ್ತಾರೋ, ವಾ ವಾ ಕೃಷ್ಣ ಮಹಾನ್ ನೀನು ಅಂತ ಹೇಳಿ ಈ ರೀತಿಯಾದಂತಹ ಪ್ರಶಂಸೆ ಮಾಡ್ತಾರೋ, ಭಕ್ತಿರ್ ಭವೇತ್ ಭಗವತಿ ಹ್ಯಪವರ್ಗ ಮಾರ್ಗೆ, ಅವರಿಗೆ ಮುಕ್ತಿಯಂತೂ ಸುಲಭವಾಗಿ ದೊರಕತ್ತೆ. ಅದಕ್ಕೂ ಮುಖ್ಯವಾದಂಥದ್ದು ಏನು, ಅವರಿಗೆ ಭಗವಂತನ ಕುರಿತಾದಂತಹ ಭಕ್ತಿ, ಪ್ರೇಮ ಭಕ್ತಿ ಅದು ಹೃದಯದಲ್ಲಿ ಮೂಡುತ್ತೆ. ಶುಕಮುನಿಗಳು ನಮ್ಗೆ ಇಲ್ಲೊಂದು ಆಶೀರ್ವಾದ ನೀಡುತ್ತೆ. ಯಾರೊಬ್ಬರು ಈ ವರ್ಣನೆಯನ್ನ ಕೇಳ್ತಾ ಇದ್ದೀರೋ ಅವರು ಆ ಗುರುಗಳ ಆಶೀರ್ವಾದದಿಂದ, ಪ್ರಭುಪಾದರ ಆಶೀರ್ವಾದದಿಂದ ಈ ರೀತಿಯಾದಂತಹ ಮಹಾನ್ ಲಾಭಗಳನ್ನ ಪಡೀಬಹುದು. ಸಮಯದ ಬೇರ್ಪಡಿಕೆ ಇದೆ.
ನಾವು ಸಂಯಮ ಇಟ್ಟು ಮುನ್ನಡೆದ್ರೆ ಅವೆಲ್ಲ ಲಾಭಗಳು ಕ್ರಮೇಣವಾಗಿ ದೊರಕ್ತವೆ. ಇದು ಭಕ್ತಿಯ ಭಾಗವತದ ಆಶ್ವಾಸನೆ. ಹೀಗೆ ಕೃಷ್ಣ ಆ ನಾರದರ ಭೇಟಿಯಲ್ಲಿ ಆತನ ಮಹಾ ಮಹಿಮೆಯನ್ನು ತೋರಿಸ್ತಾರೆ. ಕೃಷ್ಣನ ದಿನನಿತ್ಯದ ಕಾರ್ಯಗಳ ವರ್ಣನೆಯಲ್ಲಿ ಶುಕಮುನಿಗಳು ಹೇಳ್ತಾರೆ, ಪ್ರತಿದಿನ ಬೆಳಿಗ್ಗೆ ಮುಂಜಾನೆಯ ಸಮಯ ಆ ರೂಸ್ಟರ್ ಅಥವಾ ಕೋಳಿ ಕೂಗಿದಾಗ ಕೃಷ್ಣ ಹೇಳ್ತಾ ಇದ್ದ. ಬ್ರಹ್ಮ ಮುಹೂರ್ತಕ್ಕೂ ಮುಂಚೆ ಆತ ಹೇಳ್ತಾ ಇದ್ದ. ಆತ ಎದ್ದಾಗ ಆ ರಾಣಿಯರು ಒಂದು ರೀತಿ ಅತ್ಯಂತ ದುಃಖದಲ್ಲಿ ಬೀಳ್ತಾ ಇದ್ರು. ಅರೆ, ಇಲ್ಲಿವರೆಗೆ ನಾವು ಕೃಷ್ಣನ ಸಾನ್ನಿಧ್ಯದಲ್ಲಿ ಆತನ ಜೊತೆ ಇದ್ದೆವು, ಈ ಸೂರ್ಯ ನಮ್ಮನ್ನ ಬೇರ್ಪಡಿಸ್ತಾ ಇದ್ದಾನೆ ಅಂತ ಅವರು ದುಃಖಿತರಾದರು. ಕೃಷ್ಣ ತಕ್ಷಣ ಎದ್ದು ಬ್ರಹ್ಮ ಮುಹೂರ್ತದ ಆಚರಣೆಗಳನ್ನ ಮಾಡ್ತಾನೆ. ಮೊದಲನೇದಾಗಿ ಆತ ಆ ನೀರನ್ನ ಸ್ಪರ್ಶಿಸಿ ಸ್ವಚ್ಛವಾಗಿ, ಅಫ್ಕೋರ್ಸ್ ಕೃಷ್ಣ ಯಾವಾಗಲೂ ಸ್ವಚ್ಛನೇ, ಆದರೂ ಕೂಡ ಆತ ನಿತ್ಯ ಕರ್ಮಗಳನ್ನು ಮಾಡ್ತಾನೆ. ಆನಂತರ ಆತ ಧ್ಯಾನಕ್ಕೆ ಕೂರ್ತಾನೆ. ಯಾವೊಬ್ಬ ವ್ಯಕ್ತಿ ವೈದಿಕ ಜೀವನವನ್ನು ಪಾಲಿಸುವವನು, ಭಕ್ತಿ ಜೀವನವನ್ನು ಪಾಲಿಸುವವನು ಬೆಳಗಿನ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಮುಖ್ಯವಾಗಿ ಗೌರವಿಸಬೇಕು. ಆ ಸಮಯವನ್ನ ಆತ ವ್ಯಯ ಮಾಡಬಾರ್ದು. ವಿಶೇಷವಾಗಿ ಭಗವಂತನ ಜಪ, ಧ್ಯಾನ, ನಾಮಸ್ಮರಣೆ, ಭಗವಂತನ ವಿಗ್ರಹ ದರ್ಶನ, ಭಗವಂತನ ವಾಣಿಯ ಕುರಿತಾದಂತಹ ಶ್ರವಣ, ಈ ಕಾರ್ಯಗಳಲ್ಲಿ ತೊಡಗಬೇಕು, ಸೇವೆಗಳಲ್ಲಿ ತೊಡಗಬೇಕು. ಹತ್ತಿರದ ದೇವಸ್ಥಾನಗಳಲ್ಲಿ ನಿಮ್ಮ ಮನೆ ಬಳಿ ಇದ್ರೆ ದಯವಿಟ್ಟು ವಿಶೇಷವಾಗಿ ಈ ಒಂದು ತಿಂಗಳು ಅಲ್ವಾ, ಈ ತಿಂಗಳು ಬಹಳ ಮುಖ್ಯವಾದಂತಹ ಒಂದು ಭಕ್ತಿಯ ಲಾಭವನ್ನು ನೀಡುವಂತಹ ಸಮಯ. ಯಾವ ತಿಂಗಳಿದು? ಇವತ್ತಿಂದ ಪ್ರಾರಂಭ ಆಗಿದೆ ಅಲ್ವಾ? ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಬಹಳ ಭಕ್ತಿಯಲ್ಲಿ ಅತ್ಯಂತ ಲಾಭವನ್ನು ನೀಡುವಂಥದ್ದು. ಸೊ ಈ ದಿನಗಳಂದು ನೀವು ದಯವಿಟ್ಟು ದೇವರ ದರ್ಶನ, ಭಗವಂತನ ಭಕ್ತರ ಸಂಘ, ವಿಶೇಷವಾಗಿ ನಾಮಸ್ಮರಣೆ, ವರ್ಣನೆಗಳನ್ನ, ಪುಸ್ತಕ ಆದಂತಹ ಭಗವದ್ಗೀತೆ, ಭಾಗವತವನ್ನು ಓದಿ. ಸೊ ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ ಬೆಳಗಿನ ಸಮಯವನ್ನ ವ್ಯಕ್ತಿ ಹೇಗೆ ಕಳಿಬೇಕು ಅಂತ. ಸೊ ಯಾವೊಬ್ಬನೇ ಆಗ್ಲಿ ಆತ ಭಗವಂತನ ಧ್ಯಾನವನ್ನ ಮಾಡಬೇಕು. ಆದ್ರೆ ಇಲ್ಲಿ ಭಗವಂತ ಯಾರು ಧ್ಯಾನ ಮಾಡ್ತಾರೆ? ಇನ್ನಿತರ ವಿಷ್ಣು ರೂಪಗಳು ಧ್ಯಾನವನ್ನ ಮಾಡ್ತಾರ? ಇಲ್ಲ, ಆತನು ತನ್ನ ಧ್ಯಾನವನ್ನೇ ಮಾಡ್ತಾ ಇದ್ದಾನೆ. ಯಾಕಂದ್ರೆ ತಾನೇ ಅಲ್ವಾ ಅವತಾರಿ. ಅಷ್ಟೇ ಅಲ್ಲದೆ ಅದಾದ ಮೇಲೆ ಆತ ಶುಭ್ರ ವಸ್ತ್ರಗಳಲ್ಲಿ ಹೊರಬಂದು ಅನೇಕರಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ, ಹಿರಿಯರಿಗೆ, ಅಲ್ಲದೆ ದೇವತೆಗಳಿಗೆ ಆತ ಪೂಜೆಗಳನ್ನು ಸಲ್ಲಿಸ್ತಾನೆ. ಗೋಪೂಜೆ, ಬ್ರಾಹ್ಮಣರ ಪೂಜೆ, ದೇವತೆಗಳ ಪೂಜೆ ಇವೆಲ್ಲವನ್ನ ನೆರವೇರಿಸ್ತಾನೆ. ಅದಾದ ಮೇಲೆ ಆತ ವಿಶೇಷವಾಗಿ ಬ್ರಾಹ್ಮಣರಿಗೆ ಅತ್ಯಂತ ಹೇರಳ ಮಾತ್ರದಲ್ಲಿ ಆತ ದಾನವನ್ನ ನೀಡುತ್ತಾನೆ. ಆ ದಾನವನ್ನ ನೀಡಿ ತರ್ಪಣೆಗಳನ್ನು ಕೂಡ ಮಾಡ್ತಾನೆ. ಪ್ರತಿದಿನದ ಕಾರ್ಯದಲ್ಲಿ ಕುರುಗಳನ್ನ ಭೇಟಿಯಾಗ್ತಾನೆ, ಅವರನ್ನ ಶಿರಸ ಆತ ನಮಸ್ಕರಿಸ್ತಾನೆ. ಆನಂತರ ಆತ ವಿಶೇಷವಾದಂತಹ ವಸ್ತ್ರಗಳನ್ನ ಆತ ಧರಿಸಿ, ಈಗ ಆತ ಬೆಳಗಿನ ಉಪಹಾರವನ್ನು ಸ್ವೀಕರಿಸಿ ಎಲ್ಲರೊಡನೆ ಆತ ವ್ಯವಹರಿಸಿ ಪ್ರೀತಿಯಿಂದ ಅಲ್ಲಿಂದ ಈಗ ಮುನ್ನಡೀತಾ ಇದ್ದಾನೆ ಆ ಆಸ್ಥಾನದ ಕಡೆ. ಸೊ ದ್ವಾರಕೆಯಲ್ಲಿದ್ದಂತಹ ಶ್ರೀ ಕೃಷ್ಣನ ಆಸ್ಥಾನ ಅದು ಇಂದ್ರನ ಸುಧರ್ಮ ಸಭೆಯನ್ನ ಯಾದವರು ಕೃಷ್ಣನಿಗೋಸ್ಕರ ತಂದಿದ್ರು. ಸೊ ಅದು ಒಂದು ರೀತಿ ಸ್ವರ್ಗದಂತೆಯೇ ದ್ವಾರಕೆ. ಸೊ ಅಲ್ಲಿ ಆತ ಈಗ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಒಲ್ಲದ ಮನಸ್ಸಿನಿಂದ ಎಲ್ಲರೂ ಕೂಡ ಕೃಷ್ಣನನ್ನ ಬೀಳ್ಕೊಡ್ತಾ ಇದ್ದಾರೆ. ಬೇಗನೆ ಬರ್ತೀನಿ ಅಂತ ಕೃಷ್ಣ ಮುಗುಳ್ನಗ್ತಾ ಒಂದು ರೀತಿ ಭಾರದ ಹೃದಯದಿಂದ ಆತ ಅಲ್ಲಿ ಮುನ್ನಡೀತಾ ಇದ್ದಾನೆ. ಆ ಅರಮನೆಯ ಹೊರಗಡೆ ಅದ್ಭುತವಾದಂತಹ ರಥ ನಿಂತಿದೆ. ಉದ್ಧವ, ಸಾತ್ಯಕಿ ಅವರು ಕೂಡ ನಿಂತಿದ್ದಾರೆ. ರಥದ ಸಾರಥಿ, ಕೃಷ್ಣನ ರಥದ ಸಾರಥಿ ಯಾರು ಗೊತ್ತಾ? ಕೃಷ್ಣನ ರಥದ ಸಾರಥಿ ಯಾರು? ದಾರುಕ, ಜಗನ್ನಾಥನ ರಥದ ಸಾರಥಿ ಅಲ್ವೇ? ಕೇಳಿಲ್ವಾ? ಸೊ ಹೀಗೆ ಕೃಷ್ಣ ಆ ಸಾರಥಿಯ ಆತ ಕೈ ಜೋಡಿಸಿ ನಿಂತಿದ್ದಾನೆ. ಕೃಷ್ಣ ಆತನನ್ನ ತನ್ನ ಬಲಗೈಯಿಂದ ಸ್ಪರ್ಶಿಸ್ತಾನೆ, ಆಶೀರ್ವದಿಸ್ತಾನೆ. ನಂತರ ಆ ರಥವನ್ನ ಏರ್ತಾನೆ. ನಂತರ ಆತನ ಹಿಂದೆ ಉದ್ಧವ, ಸಾತ್ಯಕಿ ಅವರು ಕೂಡ ರಥವನ್ನೇರಿ ಅವನ ಬಳಿ ಕೂತ್ಕೊಳ್ತಾರೆ. ಕೃಷ್ಣ ಈಗ ಅಲ್ಲಿಂದ ರಥದಿಂದ ಆತ ಈಗ ಆ ಆಸ್ಥಾನ, ಏನು ಆ ಭವನ ಇತ್ತು, ಅರಮನೆ ಇತ್ತು, ಆ ಒಬ್ಬ ರಾಣಿಯ ಅರಮನೆ, ಅದು ನೆನಪಿರ್ಲಿ. ಆ ಅರಮನೆ ಆ ರೀತಿಯಾಗಿ ಒಟ್ಟಾರೆ ಎಷ್ಟು ಅರಮನೆಗಳಿರ್ಬೋದು? ಅಟ್ಲೀಸ್ಟ್ ಆ ರೀತಿಯಾಗಿ ಒಟ್ಟಾರೆ ಎಷ್ಟು ಅರಮನೆಗಳಿರ್ಬೋದು?
16,108 ಅರಮನೆಗಳಿವೆ ಆ ರೀತಿ. ಸೊ 16,108 ಅರಮನೆಗಳಿಂದ ರಥಗಳು ಹೊರ ಬರ್ತಾ ಇವೆ. ಪ್ರತಿ ರಥದಲ್ಲಿ ಕೃಷ್ಣ ಇದ್ದಾನೆ, ದಾರುಕನಿದ್ದಾನೆ, ಉದ್ಧವ ಇದ್ದಾನೆ, ಸಾತ್ಯಕಿ ಇದ್ದಾನೆ. ಸೊ ಕೃಷ್ಣನೊಡನೆ ಆತನ ಭಕ್ತರು ಕೂಡ ಪ್ರಕಾಶ ವಿಗ್ರಹಗಳಲ್ಲಿದ್ದಾರೆ, ಗಮನಿಸಬೇಕು. ಅದಾಗಿ ಎಲ್ಲರೂ ಕೂಡ ಹೊರ ಬರ್ತಾರೆ. ಆ ಏಕಕಾಲದಲ್ಲಿ ಎಲ್ಲ ಆ ರಥಗಳು ಹೊರ ಬಂದಾಗ ಅವೆಲ್ಲ ರೂಪಗಳು ಒಂದಾಗ್ತವೆ. ಕೊನೆಗೆ ಆ ಸುಧರ್ಮ ಸಭೆಗೆ ಒಂದು ರಥ, ಆ ರಥದಲ್ಲಿ ಕೃಷ್ಣ, ಉದ್ಧವ, ಸಾತ್ಯಕಿ, ದಾರುಕ ಇನ್ನಿತರ ಭಕ್ತರು ಈಗ ರಥವನ್ನ ಪ್ರವೇಶಿಸ್ತಾರೆ. ಆ ರಥದಲ್ಲಿ ರಥದಿಂದ ಅವರು ಕೆಳಗಿಳಿದು ಸುಧರ್ಮ ಸಭೆಯನ್ನು ಪ್ರವೇಶಿಸ್ತಾರೆ. ಆ ಸುಧರ್ಮ ಸಭೆಯಲ್ಲಿ ರಾಜನ ಕಾರ್ಯಗಳನ್ನು ಕೃಷ್ಣ ನೆರವೇರಿಸ್ತಾನೆ. ಅದ್ಭುತ ನೃತ್ಯ, ಅನೇಕ ರೀತಿಯ ರಾಜ್ಯಭಾರದ ಮಾತುಗಳು ಈ ರೀತಿಯಾಗಿ ನಡೀತಾ ಇವೆ. ಸೊ ಕೃಷ್ಣ ಹೀಗೆ ತನ್ನ ಆ ದ್ವಾರಕೆಯ ನಿತ್ಯ ಲೀಲೆಗಳನ್ನ ಕೂಡ ನೆರವೇರಿಸ್ತಾ ಇದ್ದಾನೆ. ಹೀಗೆ ಕೃಷ್ಣನ ಆ ದ್ವಾರಕೆಯ ಲೀಲೆಗಳನ್ನ ವರ್ಣನೆ ಮಾಡೋದ್ರಲ್ಲಿ ಸಾಕಷ್ಟು ಶ್ಲೋಕಗಳ ವರ್ಣನೆ ಇದೆ. ನಾನು ತುಂಬಾ ಸಂಕ್ಷಿಪ್ತದಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದಾದ ಮೇಲೆ ಒಂದು ವಿಶೇಷವಾದಂತಹ ತಿರುವು ಬರುತ್ತೆ ಭಾಗವತದಲ್ಲಿ. ಯಾಕೆಂದ್ರೆ ಒಂದು ಸಂದೇಶ ಬರುತ್ತೆ ದ್ವಾರಕೆಗೆ. ಆ ಸಂದೇಶದ ಕಾರಣದಿಂದಾಗಿ ಕೃಷ್ಣ ವಿಶೇಷವಾಗಿ ತನ್ನ ಆ ಹಸ್ತಿನಾಪುರ ಅಥವಾ ಇಂದ್ರಪ್ರಸ್ಥದ ಭಕ್ತರ ಕಡೆ ಹೋಗ್ತಾ ಇದ್ದಾನೆ. ಯಾರವರು? ಧರ್ಮರಾಯ, ಪಾಂಡವರ ಕಡೆ ಈಗ ಕೃಷ್ಣ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ. ಸೊ ಕೃಷ್ಣ ಹೀಗೆ ಅವರ ಬಳಿ ಹೋಗ್ಲಿಕ್ಕೆ ಅದೊಂದು ಸಂದರ್ಭ ಬಂದಿದೆ. ಯಾಕೆಂದ್ರೆ ಅಲ್ಲಿ ಒಂದು ಯಜ್ಞವನ್ನ ಮಾಡ್ಲಿಕ್ಕೆ ಅವರು ತಯಾರಾಗ್ತಾ ಇದ್ದಾರೆ, ರಾಜಸೂಯ ಯಜ್ಞ. ಅಲ್ಲದೆ ಜರಾಸಂಧನ ಸೆರೆಯಲ್ಲಿರುವಂತಹ 20,000 ರಾಜರು ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಕೃಷ್ಣ ನಮ್ಮನ್ನ ಸೆರೆಯಿಂದ ಮುಕ್ತರನ್ನಾಗಿಸು ಅಂತ. ಸೊ ಈ ಎರಡು ಸಂದೇಶಗಳು ಒಮ್ಮೆಗೆ ಬಂದಿವೆ. ಸೊ ಯಾವುದನ್ನ ಕೃಷ್ಣ ಈಗ ಪಾಲಿಸ್ತಾನೆ, ಏನ್ ಮಾಡ್ತಾನೆ, ಅದೆಲ್ಲವನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಈ ಒಂದು 6ನೆಯ ಭಾಗವಾದ ದ್ವಾರಕಾಧೀಶವನ್ನ ಚರ್ಚೆಯನ್ನ ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಮುಗಿದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವಿರಾಮ ಮಾಡ್ತಾ ಇದ್ದೀವಿ. ಇನ್ನಷ್ಟು ವಿವರಣೆಗಳನ್ನ ನೀವು ಪ್ರಭುಪಾದರ ಕೃಷ್ಣ ಪುಸ್ತಕದಲ್ಲಿ ಪಡೆಯಿರಿ. ಮುಂದಿನ ಭಾಗದಲ್ಲಿ ನಾವು ಶ್ರೀಕೃಷ್ಣನ ಆ ಪಾಂಡವರ ಕುರಿತಾದಂತಹ ಕಾರ್ಯಗಳ ಬಗ್ಗೆ ವರ್ಣನೆಯನ್ನು ನೋಡೋಣ. ಅದು 7ನೇ ಭಾಗವಾಗಿರುತ್ತೆ. ಪಾಂಡವ ಪ್ರಿಯ, ಪಾಂಡವ ಪಕ್ಷ. ಸೊ ಕೃಷ್ಣನ ವರ್ಣನೆಯನ್ನ ಮುಂದಿನ ಒಂದು ಭಾಗದಲ್ಲಿ ನಾವು ಕೃಷ್ಣನ ಆತನ ಭಕ್ತರ ಕೃಪೆ ಇದ್ದಲ್ಲಿ ಅದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ತಮ್ಮೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನಮಸ್ಕರಿಸ್ತೇನೆ. ತಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಹಿಂದಿನ 6 ದಿನಗಳೆಲ್ಲ ಸಂಚಿಕೆಗಳನ್ನು ಅಟೆಂಡ್ ಮಾಡ್ತಾ ಬರ್ತಾ ಇದ್ದೀರಾ. ಅಷ್ಟಲ್ಲದೆ ಹಿಂದಿನ ಭಾಗಗಳೆಲ್ಲವನ್ನೂ ಅಟೆಂಡ್ ಮಾಡಿದ್ದೀರಾ. ತಮ್ಮೆಲ್ರಿಗೂ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಭಗವಂತನ ಕೃಪೆಯನ್ನ ಯಾಚಿಸ್ತಾ, ತಮ್ಮೆಲ್ರಿಗೂ ಕೂಡ ಭಗವಂತ ಆತನ ಭಕ್ತಿಯಲ್ಲಿ ಮುಂದೆ ಮುನ್ನಡಿಲಿಕ್ಕೆ ಅತ್ಯಂತ ಅವಕಾಶಗಳನ್ನ, ಭಕ್ತರ ಸಂಘವನ್ನ ಪ್ರದಾನ ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಚರ್ಚೆಯನ್ನ ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಈ ಒಂದು ಮಹಾನ್ ಕೃಷ್ಣನ ಲೀಲೆಗಳ ಒಂದು ಮಹಾನ್ ಕೊಡುಗೆಯನ್ನು ನೀಡಿದವರು ನಮ್ಮ ಸ್ವಾಮಿ ಶ್ರೀಲ ಪ್ರಭುಪಾದರು. ಅವರ ಪಾದಗಳಿಗೆ ನಾವು ನಮಸ್ಕರಿಸ್ತಾ ಈ ಚರ್ಚೆಯನ್ನು ನಾವಿಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಸೊ ಮುಂದಿನ ತಿಂಗಳು ನಾವು ಕೃಷ್ಣ ವಿಲ್ಲಿಂಗ್ ನೆಕ್ಸ್ಟ್ ಭಾಗವನ್ನು ಚರ್ಚಿಸಲಿಕ್ಕೆ ಪ್ರಯತ್ನ. ಹರೇ ಕೃಷ್ಣ.